ಈ ಈ ಮಾವಿನ ಮರದ ಸಸಿಯನ್ನು ನೆಟ್ಕೊಟ್ರು. ಓಹೋ, ಈ ಸಸಿಯನ್ನು ನೆಟ್ಟಿದ್ದು ವಿಷ್ಣುವರ್ಧನ್. ಅವ್ರ ಜೊತೆಗೆ ಸ್ಪೆಷಲ್ ಬೋನಸ್ ಏನು ಅಂದರೆ ರಮೇಶ್ ಅರವಿಂದ್ ಅವರು ಬಂದರು. ಓ ಸೋ ನೈಸ್. ಇಬ್ಬರು ಅವರು ಗಿಡ ನೆಟ್ಟರು, ಇವರು ಅದಕ್ಕೆ ಹಾಲು ಹಾಕಿದ್ರು, ನೀರು ಹಾಕಿದ್ರು, ಒಂದು ಸಣ್ಣದೊಂದು ಪೂಜೆಯಿಂದ. ಓಹೋ, ಇವರೇ ದಿಶಾ ಅವರು. ಇವರ ಮಗಳು, ನಾನು ಸೊಸೆ ಸೀರಿಯಲ್. ಇಲ್ಲಿರೋ ಅಷ್ಟು ಜನವೇ ನನ್ನ ಹಿತೈಷಿ, ಅವನೊಂದು CC ಕ್ಯಾಮ್ರಾ ಹಾಕ್ಸ್ಕೊಟ್ಟ, ಜನರೇಟರ್ ಹಾಕಿಸ್ದ. ಇವರೆಲ್ಲರೂ ನಾನು ಮಾಡ್ತಾರೋ ಕೆಲಸಕ್ಕೆ ಅವರೇ ಪ್ರೀತಿ ಕೊಟ್ಟು ನಾವು ಒಂಚೂರು ಜೊತೆಲಿ ನಿಂತ್ಕೋತೀವಿ ಅಂತ ಸಣ್ಣ ಪುಟ್ಟ ಸಹಾಯಗಳು ಮಾಡೋರು ಎಲ್ಲರೂ. ಸೋ ನೈಸ್. ಇದು ಕೈ ಮಾಡಬೇಕು, ಜೋರಾಗಿ ಕೈಯೆಲ್ಲ ಮಾಡಬೇಕು. ಅಣ್ಣ ನನ್ನ ಕೈಯಲ್ಲಿ ಆಯ್ತು. ಅಯ್ಯೋ ಸರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗಿವತ್ತು ತುಂಬ ಒಂಥರ ಮಿಕ್ಸ್ಡ್ ಎಮೋಷ್ನಲ್ ಫೀಲ್ ಆಗ್ತಿದೆ. ಏನಕ್ಕಂತ ಹೇಳಿದ್ರೆ ತುಂಬ ಪ್ರೌಡ್ ಫೀಲ್. ನಾನು ಆಸೆ ಸೀರಿಯಲಲ್ಲಿ ಒಂದು ಹಿರಿಯ ನಟನ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊತಾ ಇದ್ದೀನಿ. ನೀವೇ ನೋಡಿದ್ದೀರಾ, ಅದು ಯಾರೂ ಅಲ್ಲ, ನಮ್ಮ ಮಂಡ್ಯ ರಮೇಶ್ ಸರ್ ಜೊತೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನಟನ ರಂಗಶಾಲೆ. ಇಲ್ಲಿಗೆ ನಾನು ಒಂದು 2 ಸಲ ಮಂಡ್ಯ ರಮೇಶ್ ಸರ್ ಮನೆಗೆ ಬಂದಿದ್ದೀನಿ. ಒಳಗಡೆ ಹೋದರೆ ಅದ್ಭುತ, ಯಾವುದೋ ಒಂದು ದೇವಾಲಯ ಅಂದರೆ ದೇವಸ್ಥಾನಕ್ಕೆ ಹೋಗಿರೋ ಥರ ಫೀಲ್ ಆಗುತ್ತೆ. ನಾನು ತುಂಬ ರಿಗ್ರೆಟ್ ಫೀಲ್ ಆಗ್ತಿತ್ತು ಇಲ್ಲಿಗೆ ಬಂದಾಗೆಲ್ಲ. ನನಗೆ ಯಾಕೆ ಇವ್ರು ಮುಂಚೆನೇ ಸಿಗಲಿಲ್ಲ, ನಾನು ಮುಂಚೆನೇ ಇಲ್ಲಿಗೆ ಬರಲಿಲ್ಲ ಅನ್ನೋ ಥರ ಫೀಲ್ ಆಗ್ತಿತ್ತು. ಇಟ್ಸ್ ಓಕೆ. ಇವಾಗ ನಟನಾ ರಂಗಶಾಲೆ ಬಗ್ಗೆ ನನಗೆ ಇನ್ನೂ ಹೆಚ್ಚು ತಿಳ್ಕೊಬೇಕನ್ನೋ ಆಸಕ್ತಿ ಬಂತು. ಅದಕ್ಕೋಸ್ಕರ ಇವತ್ತು ಟೈಮ್ ಮಾಡಿಕೊಂಡು ಸರ್ನೂ ರಿಕ್ವೆಸ್ಟ್ ಮಾಡಿಕೊಂಡು, ಸರ್ ಇವತ್ತು ನನಗೋಸ್ಕರ ಸ್ವಲ್ಪ ಟೈಮ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀನಿ. ಚೆನ್ನಾಗಿದೆ ಯಾಕಂತ. ಓ ಸೂಪರ್ ಸರ್. ನೀವು ಮೈಕ್ ಸಮೇತ ಕ್ಯಾಮ್ರಾ ಸಮೇತ ಬಂದ್ಬಿಟ್ಟಿದ್ಯಾ. ಹೆಂಗೆ? ಏನದು ಮೈಕು? ಓಹೋ, ಮೈಕ್ ಇಲ್ಲದೆ ನಮ್ಮ ಜೀವನನೇ ಇಲ್ಲ ಅಂತ. ಇವ್ರ ಪರಿಚಯ ಮಾಡ್ಕೊಳ್ಳೋದೇ ಬೇಕಾಗಿಲ್ಲ, ಎಲ್ರಿಗೂ ಗೊತ್ತು ಮಂಡ್ಯ ರಮೇಶ್ ಸರ್. ಎಸ್, ನಾನು ಇವಾಗ ತಾನೇ ಹೇಳಿದೆ ಅವ್ರ ಬಗ್ಗೆ ಸ್ವಲ್ಪ ಚಿಕ್ಕದಾಗೆ. ಇವಾಗ ಡೀಟೇಲ್ ಆಗಿ ಇವ್ರ ಜೊತೆ ಮಾತಾಡ್ತಾ ಕಾಲೆಳಿತಾ ನಮ್ಮ ನಟನಾ ರಂಗಶಾಲೆ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಲೆಟ್ಸ್ ಗೋ. ಪ್ರಿಯಾಂಕಾ ಯೂಟ್ಯೂಬ್ ವಾಹಿನಿಯ ಎಲ್ಲ ಗೆಳೆಯರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ. ನಟನಕ್ಕೆ ಬನ್ನಿ. ಎಸ್ ಎಸ್ ಸರ್. ಬಾಲ್ಯದಿಂದ ತುಂಬ ನಾಟಕಗಳನ್ನೆಲ್ಲ ಮಾಡ್ತಾ ಇದ್ದೆ. ಆದರೆ ಅದಕ್ಕೊಂದು ಶಾಸ್ತ್ರೀಯವಾದ ಬಂಧ ಬೇಕು ಅಂತ. ಅಂದರೆ ಏನಾದ್ರು ಕಲಿಯೋಕ್ಕೆ ಮುಂಚೆ, ಈಗ ಡ್ಯಾನ್ಸ್ ಕಲಿಯೋಕ್ಕೆ ಮುಂಚೆ ಭರತನಾಟ್ಯಕ್ಕೆ ಸೇರ್ಕೊಳ್ಳಿ ಅಂತ ಹೆಂಗೆ ಹೇಳ್ತೀವಿ, ಆಮೇಲೆ ಜಾನಪದಕ್ಕೆ ಸೇರ್ಕೊಳ್ಳಿ ಅಂತ ಹೆಂಗೆ ಹೇಳ್ತೀವಿ, ಮತ್ತು ಹಿಂಗೆಲ್ಲದಕ್ಕೆ ಸೇರ್ಕೊಳ್ಳಿ ಅಂತೀವಲ್ಲ, ರಂಗಭೂಮಿ ಹಂಗೆ ಸೇರ್ಕೊಳ್ಳೋಕ್ಕೆ ಆ ಥರದ ಅವಕಾಶ ಇದೆಯೋ ಅಂತ ನಂಗೆ ಗೊತ್ತಿರಲಿಲ್ಲ. ಆದರೆ ಬಾಲ್ಯದಿಂದ ಬರೀ ತಮಾಷೆ, 4 ಜನ ನೋಡಬೇಕು, ಚಪ್ಪಾಳೆ ಹೊಡಿಬೇಕು ಅಂತ ಚಪ್ಪಾಳೆಗಾಗಿ ಶುರುವಾದಂಥ ಒಂದು ಅಭ್ಯಾಸ ನಿರಂತರವಾಗಿ ಅದೊಂದು ದೊಡ್ಡ ಯಾನ ಆಗಿಬಿಡ್ತು. ಅಂದರೆ ನನ್ನ ಬದುಕಿನಲ್ಲಿ ಇದು ನನ್ನ 49-50ನೇ ವರ್ಷದ ರಂಗಭೂಮಿ ಕಂದ. ರಂಗಭೂಮಿ ಮಾಡಿ 49 ವರ್ಷ ಅಲ್ಲ ಹೇಳಿದ್ದು. ಆದರೆ ನಾನು ಇದ್ರ ಮಧ್ಯೆ ಅದನ್ನು ಹೆಚ್ಚು ಕಲಿಬೇಕು ಅಂತ ಮಂಡ್ಯ ಕಾಲೇಜ್ನಲ್ಲೆಲ್ಲೋ ಓದ್ತಾ ಇದ್ದವನು, ಏನೋ ಮಾಡ್ತಾ ಇದ್ದವನು. ನನಗೆ ಇದನ್ನು ಗಂಭೀರವಾಗಿ ಮಾಡಬೇಕು ಅಂತ ಯಾವಾಗ ಅನ್ನಿಸ್ತು, ಅವಾಗ ನಿನಾಸಂಗೆ ಹೋದೆ. ಕೇಳ್ಪಟ್ಟೆ 1986 ಅಲ್ಲಿ 85 ಅಲ್ಲಿ ನೀವು ನಿನಾಸಂಗೆ 83-84 ಬ್ಯಾಚ್ನಲ್ಲಿ. ಅಂದರೆ 83-84ರಲ್ಲಿ ವಿದ್ಯಾರ್ಥಿಯಾಗಿದ್ದೆ. ಈ ವಿದ್ಯಾರ್ಥಿ ಆಗೋದ್ರ ಜೊತೆಗೆ ಅಲ್ಲಿ ಎಲ್ಲ ಜಗತ್ತಿನ ಬೇರೆ ಬೇರೆ ಥರದ ರಂಗಭೂಮಿ, ನಟನ ಶಾಸ್ತ್ರೋಕ್ತವಾದ ಕಲಿಕೆ ಎಲ್ಲ ತಿಳ್ಕೊಂಡೆ, ಅದೆಲ್ಲ ಮಾಡಿದೆ. ಇವೆಲ್ಲ ಮಾಡ್ತಾ ಅಲ್ಲಿ ಇಲ್ಲಿ ಹೇಳ್ಬಿಟ್ಟು ಒಂದು ಇಂಪಾರ್ಟೆಂಟ್ ವಿಷಯ ಇದೆ ಇಲ್ಲಿ. ಆ ನಿನಾಸಂ ಮಾಡಿದ್ಮೇಲೆ ನಿನಾಸಮ್ಮಿನ ಎಕ್ಸ್ಪೀರಿಯನ್ಸು, ಆಮೇಲೆ ರಂಗಾಯಣಕ್ಕೆ ಬಂದೆ, ರಂಗಾಯಣದ ಎಕ್ಸ್ಪೀರಿಯನ್ಸು, ನಿನಾಸಂ ತಿರುಗಾಟದ ಎಕ್ಸ್ಪೀರಿಯನ್ಸು. ಗ್ರಾಮೀಣ ಭಾಗದಲ್ಲಿ ನಾಗಮಂಗಲ, ಅನೇಕ ಕಡೆ ರಕ್ಷಿತಿ, ತುಂಬ ಕಡೆ ನಾಟಕ ಡೈರೆಕ್ಟ್ ಮಾಡ್ತಾರೆ. ಈ ಎಕ್ಸ್ಪೀರಿಯನ್ಸ್ನೆಲ್ಲ ಸೇರಿಸಿ ಒಟ್ಟಾಗಿ ಜನಕ್ಕೆ ಏನಾರು ಕೊಡಬೇಕು ಅಂತ ನಟನ ಶುರು ಮಾಡಿದ್ದು. ನನ್ನ ರಂಗಭೂಮಿ, TV, ಸುತ್ತಾಟಗಳು, ಸಿನಿಮಾ ಎಲ್ಲದೂ ಇಷ್ಟು ವರ್ಷಗಳಿದು. 30ನೇ ವರ್ಷ ಸಿನಿಮಾ, 30ನೇ ವರ್ಷ ಆಯಿತು. ಜನ್ಮಜೋಡಿ ಬಂದು 30 ವರ್ಷ ಆಯಿತು. ಈ ಎಲ್ಲ ಎಕ್ಸ್ಪೀರಿಯನ್ಸು ಜನಗಳಿಗೆ, ಒಂದು ಹೊಸ ತಲೆಮಾರಿಗೆ ಯಾರ ನಾಟಕ ಕಲಿಬೇಕು ಅಂತಾರೆ, ಆ್ಯಕ್ಟಿಂಗ್ ಕಲಿಬೇಕು ಅಂತಾರೆ, ಅವ್ರಿಗೆ ಏನಾರು ಹೇಳಬೇಕು ಅಂತ ಮಾಡ್ಕೊಂಡಂಥ ಇದಿದು. ಕನ್ನಡ ಜನಕ್ಕೆ ರಂಗಭೂಮಿ ಸಂಸ್ಕಾರದ ಮೂಲಕ ಇನ್ನೊಂದಷ್ಟು ಒಳ್ಳೆಯದನ್ನು ಜನಮಾನಸಕ್ಕೆ ಹರಡಬೇಕು ಅಂತ. ಯಾಕೆಂದರೆ ರಂಗಭೂಮಿ ಅಂದರೆ ನನಗೆ ಒಂದು ಸಾಮಾಜಿಕ ಶಿಕ್ಷಣ ಅಂತಕ್ಕಂಥ, ಸೋಷಿಯಲ್ ಎಜುಕೇಷನ್ ಅದು. ಆ್ಯಕ್ಚುಲಿ ಅದನ್ನು ಭಾಳ ತಮಾಷೆಯಾಗಿ ಮಾತ್ರ ಏನು ತೊಗೋಬೇಕಾಗಿಲ್ಲ, ಹಗುರವಾಗಿ ತೊಗೋಬೇಕಾಗಿಲ್ಲ. ತುಂಬ ಗಂಭೀರವಾದ ವಿಚಾರ ಇದೆ ಬದುಕನ್ನು ಓಲೈಸೋದು ಅಂತ. ಹಂಗೆ ಮಾಡೋಕ್ಕೆ ಹೊರಟಾಗ ಒಂದು ಗರೀಲಿ ಇದನ್ನೆಲ್ಲ ಮಾಡ್ಕೊಂಡಿದ್ದು.
ಒಂದು ಸಣ್ಣದಾಗ ಒಂದು ಗರಿಲಿ ಕಟ್ಟಿದ್ವು ಕುಟೀರ ಅಂತ. ಮಳೆ ಗಾಳಿಗೆ ಬಿದ್ದೋಯ್ತು ಮತ್ತು ಸೌಂಡ್ ಪ್ರೂಫ್ ಇರಲಿಲ್ಲ, ತೊಂದರೆ ಆಗ್ತಾ ಇತ್ತು. ಓಕೆ ಓಕೆ ಓಕೆ. ಯಾವ ಇಯರ್ ಅಲ್ಲಿ ನೀವು ಸ್ಟಾರ್ಟ್ ಮಾಡಿದ್ದು ಸರ್? 2002ರಲ್ಲಿ ನಟನ ಶುರುವಾಗಿತ್ತು. ಓಕೆ, 2002. ನಟನ ಸಂಸ್ಥೆ ಶುರುವಾಗಿದ್ದು 2002. ಇನ್ನೇನು ಬಹುಶಃ 25ನೇ ವರ್ಷ ಆಗುತ್ತೆ. Okay. 2002ಕ್ಕೆ ಶುರುವಾದಂಥ ಇದು 2003 ಹರಡ್ಕೋತಾ ಹೋಯ್ತು ಮಕ್ಕಳ ಶಿಬಿರದ ಮೂಲಕ. ಅವಾಗ ಎಲ್ಲೇ ಶಿಬಿರ ಮಾಡಿದ್ರು ಜಾಗ ಇರಲಿಲ್ಲ. ನನಗೆ ಪ್ರತಿನಿತ್ಯ ರಂಗಭೂಮಿಯಲ್ಲಿ ಬದುಕಬೇಕು ಹುಡುಗರು ಹುಡುಗಿರು ಅಂತ ದೊಡ್ಡ ಆಸೆ. ಪ್ರತಿನಿತ್ಯ ಎವ್ರಿ ಡೇ. ಇವತ್ತು ಅದಾಗ್ತಾ ಇದೆ. ನಾನು ಏನು ಕನಸು ಕಂಡೆ ಅದಾಗ್ತಾ ಇದೆ. ಅದಕ್ಕೆ ಹಂಗೊಂದು ಜಾಗ ಬೇಕಲ್ಲ, ಹಂಗೆ ಮಾಡಿದಾಗ ಬಿದ್ದೋಯ್ತು. ಆಮೇಲೆ ಈ ನಟನವನ್ನು ಕಟ್ಟಕ್ಕೆ ಶುರು ಮಾಡಿದ್ದೆ. ಈ ಒಂದು ಶೂಟಿಂಗಲ್ಲಿ ಇದ್ನಲ್ಲ, ಈ ಥರದೊಂದು ಜಾಗ ತೊಗೊಂಡಿದ್ದೆ, ಒಂದು ರಂಗಶಾಲೆ ಶುರು ಮಾಡ್ತಾ ಇದ್ದೀನಿ ಅಂತ ನಾನು ವಿಷ್ಣುವರ್ಧನ್ ಸರ್ಗೆ, ಸರ್ ದಯವಿಟ್ಟು ಒಂದು ಸಸಿ ನೆಟ್ಕೊಡಿ ಸರ್. ನಾನು ನಿಜವಾಗ್ಲೂ ರಾಜ್ಕುಮಾರ್ ಭಕ್ತ. ಅದು ವಿಷ್ಣುವರ್ಧನ್ ಒಬ್ಬ ದೊಡ್ಡ ಆ್ಯಕ್ಟ್ರು ಅಂತ ಕೂಡ ನನಗೆ ತುಂಬ ಗೌರವ. ರಾಜ್ಕುಮಾರ್ನ ಟಚ್ ಮಾಡೋಕ್ಕಾಗಲ್ಲ, ಅಷ್ಟು ದೊಡ್ಡ ಕೋಟೆಯಲ್ಲಿದ್ದರು ಅವರು. ವಿಷ್ಣುವರ್ಧನ್ ಸರ್ ಶೂಟಿಂಗಲ್ಲಿ ಹಿಂಗೆ ಸಿಕ್ಕಿದ್ರು, ರಿಕ್ವೆಸ್ಟ್ ಮಾಡ್ಕೊಂಡೆ. ಒಂದ್ಸಲಿ ದುರ್ಗುಟ್ಟು ನೋಡಿ ರಂಗಶಾಲೆನ ಏನದು ಅಂದರು. ಒಂದು ಆ್ಯಕ್ಟಿಂಗ್ ಹೇಳ್ಕೊಡೋ ಥಿಯೇಟ್ರ್ ಸ್ಕೂಲ್. ಓ ಗುಡ್, ಬಾ ಅದೇನು ಮಾಡ್ತೀವಿ ಮಾಡು, ನಾಳೆ ಬರ್ತೀನಿ, ಬಟ್ ಮೀಡಿಯಾದವ್ರು ಯಾರು ಇರಬಾರ್ದು ಅಂದರು. ಅವ್ರಿಗೂ ಅಷ್ಟೇ, ಮೀಡಿಯಾ ಕಂಡ್ರೆ ಅಷ್ಟಕ್ಕಷ್ಟೇ, ದರ್ಶನ್ ಅವ್ರ ಥರ. ಸರಿ ಆಯಿತು ಸರ್, ಆಯಿತು ಸರ್, ಯಾರಿಗೂ ಹೇಳಲ್ಲ, ಆಯಿತು ಬಿಡಿ ಸರ್ ಅಂದೆ. ಬಂದರು. ಸರಳವಾಗಿ ಎಲ್ಲ ಮುಳ್ಳು ಕಾಡು ಏನೋ ಬೆಳ್ಕೊಂಡಿದ್ದ ಒಂದು ಜಾಗ. ಈ ಜಾಗವನ್ನು ಭಾಳ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು. ಇದು ಬಂದು ಈ ಮಾವಿನ ಮರದ ಸಸಿಯನ್ನು ನೆಟ್ಕೊಟ್ರು. ಈ ಸಸಿಯನ್ನು ನೆಟ್ಟಿದ್ದು ವಿಷ್ಣುವರ್ಧನ್. ಅವ್ರ ಜೊತೆಗೆ ಸ್ಪೆಷಲ್ ಬೋನಸ್ ಏನು ಅಂದರೆ ರಮೇಶ್ ಅರವಿಂದ್ ಅವರು ಬಂದರು. ಓ ಸೋ ನೈಸ್. ಇಬ್ಬರು ಅವರು ಗಿಡ ನೆಟ್ಟರು, ಇವರು ಅದಕ್ಕೆ ಹಾಲು ಹಾಕಿದ್ರು, ನೀರು ಹಾಕಿದ್ರು. ಒಂದು ಸಣ್ಣದೊಂದು ಪೂಜೆಯಿಂದ ಶುರುವಾಯಿತು. ಹೀಗೆ ಗುದ್ಲಿ ಪೂಜೆ ಹಿಂಗೆ ಶುರುವಾದಂಥ ಜಾಗ. ನಿಧಾನವಾಗಿ ಕುಟೀರ ಎಲ್ಲ ಕಟ್ತಾ ಹೋಗಿ ಯಾವತ್ತೂ ಕುಟೀರ ಬಿದ್ದಾಗ ಈ ಬಿಲ್ಡಿಂಗ್ ಶುರುವಾಯಿತು. ಹಾಗಾಗಿ ಇವತ್ತು ಈ ಮಾವಿನ ಮರ 2 ವರ್ಷಕ್ಕೊಂದ್ಸಲಿ ಫಲ ಕೊಡುತ್ತೆ. ಸ್ವೀಟೆಸ್ಟ್ ಹಣ್ಣು, ತುಂಬ ಚೆನ್ನಾಗಿದೆ. ಅದಕ್ಕೆ ಆಸೆ ಕನೆಕ್ಟ್ ಆಗಿರೋದು ರಮೇಶ್ ಅರವಿಂದ್ ಸರ್. ನಮಗೆಲ್ಲ ಗೊತ್ತಾಗೋಯ್ತು. ರಮೇಶ್ ಅರವಿಂದ್ ಅವರು ಈಗಲೂ ಮರ ಹೆಂಗಿದೆ ಬಿಡುತ್ತಾ ಅಂತೆಲ್ಲ ಕೇಳ್ತಾರೆ. ಹಾಗಾಗಿ ಈಗ ಇಲ್ಲಿ ಆಗ್ತಾ ಇರೋ 5 ವಿಂಗ್ಗಳ ಕಂದ. ಒಂದು ಪ್ರತಿದಿನ ಸಂಜೆ 10 ತಿಂಗಳ ಅಭಿನಯದ ಕೋರ್ಸ್ ಒಂದು 5:15ರಿಂದ ರಾತ್ರಿ 9 ಗಂಟೆವರೆಗೂ ಕರೆಕ್ಟಾಗಿ ಎಲ್ಲ ಥರದ ವಿಷಯನ ರಂಗಭೂಮಿಗೆ ಆ್ಯಕ್ಟಿಂಗಿಂದ ಹಿಡಿದು ಮೇಕಪ್ಪು, ಕಟ್ಟಕಡೆ ಸಂಘಟನೆ, ಮತ್ತು ಗಾಡಿ ನಿಲ್ಸೋದ್ರಿಂದ, ಆಮೇಲೆ ಕಸ ಗುಡಿಸೋದ್ರಿಂದ ಕೂಡ ಇಲ್ಲಿ ಕ್ಲಾಸ್ಗಳಾಗ್ತವೆ ಅವ್ರಿಗೆ. ಅದೇ ಚಪ್ಪಲಿನ ಹೇಗೆ ಬಿಡಬೇಕು ಶಿಸ್ತುಬದ್ಧವಾಗಿ ಪ್ರತಿಯೊಂದನ್ನು ಇಲ್ಲಿ ನಾವು ಎಲ್ಲವನ್ನು ಕೂಡ ಕಲಿಸ್ಕೊಳ್ಳಾಗುತ್ತೆ. ಒಂದು ಇದು. ಎರಡನೇದು ವಾರಾಂತ್ಯ ರಂಗಶಾಲೆ. ಇದನ್ನೇ ಶನಿವಾರ ಭಾನುವಾರ ಮಕ್ಕಳಿಗೆ ಹೇಳ್ಕೊಡ್ತೀವಿ. ಪ್ರತಿ ಶನಿವಾರ ಭಾನುವಾರ ಒಂದು 40 ಜನ ಮಕ್ಕಳಿದ್ದಾರೆ. ಅದರಲ್ಲಿ ಒಂದು 25 ಜನ ಇದ್ದಾರೆ ಯುವಕ ಯುವತಿಯರು. ಇದರಲ್ಲೊಂದು ಜನ ನನಗೆ ಗೊತ್ತಿರೋ ಹಾಗೆ ಮಕ್ಕಳಿದ್ದಾರೆ, 35-40 ಜನ ಮಕ್ಕಳಿದ್ದಾರೆ. ಇದು ನಟನ ಪಯಣ ಅಂತ. ಇದನ್ನೇ ಒಳ್ಳೊಳ್ಳೆ ನಾಟಕಗಳು ತಯಾರು ಮಾಡ್ತೀವಲ್ಲ, ಅದನ್ನ ತಗೊಂಡು ಟೂರ್ ಮಾಡ್ತೀವಿ. ಅದು ಪಯಣ ಅಂತ ಒಂದು ಗ್ರೂಪ್. ಇನ್ನೊಂದು ನಟನ ಸ್ಪಂದನ ಅಂತ. ಅಂದ್ರೆ ಇದು ವರ್ಕ್ಶಾಪ್ ಮಾಡ್ತಾರೆ. ಇಲ್ಲಿ ಇವರೆಲ್ಲರೂ ಹೋಗಿ ನಮ್ಮಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ತಯಾರಾದವರೆಲ್ಲ ವರ್ಕ್ಶಾಪ್ಗಳು ಬೇರೆ ಬೇರೆ, ಕೆಲವರು ಶಾಲೆ ಮಾಡ್ಕೊಂಡಿದ್ದಾರೆ. ಅದು ನಟನ ಸ್ಪಂದನ ಅಂತ. ಇನ್ನೊಂದು ನಟನ ರಜಾ ಮಜಾ ಅಂತ. ಇದೊಂದು ಫೇಮಸ್ ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್. ನೀನು ಒಂದ್ಸಲಿ ಬಂದಿದ್ದೆ 1 ವರ್ಷ ಅಂತ ಅನ್ಕೋತೀನಿ. 350 ಜನ ಮಕ್ಕಳಿರ್ತಾರೆ. ಅವರಿಗೆ ಕಂಸಾಳೆ, ವೀರಗಾಸೆ, ಪಡೆದುಕೊಂತ, ಪೂಜಾ ಕುಣಿತ, ಕಂಗೀಲು, ದೊಡ್ಡ ಆಟ, ಸಣ್ಣ ಆಟ, ಸೂತ್ರದ ಗೊಂಬೆ ಆಟ ಮತ್ತು ಬೇರೆ ಬೇರೆ ಥರದ ಅನೇಕ ಆಟಗಳು, ಕಂಪನಿ ನಾಟಕ, ಆಧುನಿಕವಾದ ನಾಟಕ ಮತ್ತು ಮಲ್ಗಂಬ, ಎಲ್ಲಾ ಥರದ ಅವ್ರು ಎಂಗೇಜ್ ಮಾಡ್ತೀವಿ. ರಜಾ ಮಜಾ ಅಂತ 10 ಗಂಟೆಯಿಂದ 4 ಗಂಟೆವರೆಗೂ ಮಕ್ಕಳು ಇಡೀ ರಜಾನ ಕುಣಿದು ಕುಪ್ಪಳಿಸಿ ಸಂಭ್ರಮಿಸ್ತಾರೆ. ಹೋಗ್ಬೇಕಾದ್ರೆ ನಿಜವಾಗ್ಲೂ ಅಳುತ್ತಾರೆ ಪ್ರಿಯ. ಅಯ್ಯೋ ಹೇಳ್ತಾರೆ, ನಾನು ಹೋಗಲ್ಲ, ನನ್ನ ಮನೆಗೆ ಹೋಗಲ್ಲ. ನಾನು ಇಲ್ಲ, ನೀವು ಹೋಗಿನ ಕೈ ಮುಗಿದು ದಯವಿಟ್ಟು ನಾಳೆ ಯಾರು ಬರಬಾರ್ದು, ಮಾರನೇ ಬೀಗ ಹಾಕಿ ನೋಡ್ಕೋತೀವಿ ನಾವು. ಅಯ್ಯೋ, ಅಂದ್ರೆ ಅಷ್ಟು ಪ್ರೀತಿ ಮಕ್ಕಳಿಗೆ ಬರ್ತಾರೆ. ಅದು ಆ ವಿಭಾಗ. ನಟನ ರಜಾ ಮಜಾ. ಇದಲ್ಲದೆ ಇಲ್ಲಿ ಶಾಲೆ ಕಟ್ಟಿದ ಮೇಲೆ ಪ್ರತಿನಿತ್ಯ ಶಾಲೆ ನಡೀತಾ ಇತ್ತಲ್ಲ, ಪ್ರತಿ ಭಾನುವಾರ ಜಗತ್ತಿನ ಮೂಲೆಯಿಂದ ಬಂದು ತಂಡಗಳು ನಾಟಕ ಮಾಡ್ತವೆ. ನಮ್ಮೂರು ದೊಡ್ಡವ್ರ ಗ್ರೂಪು, ಸಣ್ಣವ್ರ ಗ್ರೂಪು, ಸ್ಟೂಡೆಂಟ್ಸು, ರೆಪರ್ಟರಿ ಗ್ರೂಪು ಇವೆಲ್ಲರೂ ಇವ್ರು ಆ್ಯಕ್ಟ್ ಮಾಡೋದಲ್ಲದೆ, ಹೋದ ಭಾನುವಾರ ಮುಖ್ಯಮಂತ್ರಿ ಚಂದ್ರು ನಾಟಕ ಆಯ್ತು. ಈ ಶನಿವಾರ ಶರ್ಮಿಷ್ಠೆ ಅಂತ ಒಂದು ಶರ್ಮಿಷ್ಠೆ ನಾಟಕಕ್ಕೆ ನಾನು ಬಂದಿದ್ದೆ. ಏನ್ ಅದ್ಭುತ ಗುರು, ಮೈ ಜುಮ್ ಅಂತೂ. ಅದು ತುಂಬಾ ಚೆನ್ನಾಗಿತ್ತು. ದಯವಿಟ್ಟು ಹೇಳ್ತಾ ಇದ್ದೀನಿ, ಶರ್ಮಿಷ್ಠೆ ನಾಟಕ ಇದ್ದಾಗ ನಾನು ನಿಮ್ಗೆ ಸ್ಟೋರಿಲಿ ಹಾಕಿರ್ತೀನಿ, ಮೆನ್ಷನ್ ಮಾಡಿರ್ತೀನಿ. ಆದಷ್ಟು ನೀವು ಮೈಸೂರಲ್ಲಿ ಯಾರಾದ್ರೂ ಇದ್ರೆ ಅಥವಾ ಅಕ್ಕಪಕ್ಕದಲ್ಲಿ ಇದ್ರೆ ದಯವಿಟ್ಟು ಬಂದು ಒಂದ್ಸಲ ವಿಸಿಟ್ ಮಾಡಿ. ನಿಮ್ಮ ಜೀವನದಲ್ಲಿ ನೋಡ್ಬೇಕಾಗಿರೋ ನಾಟಕ ಇದು, ದಯವಿಟ್ಟು ನೋಡಿ. ಅದು ಉಮಾಶ್ರೀ ಮಾಡ್ತಾರೆ. ಹೌದೌದು, ಮಾರನೇ ದಿವಸನೇ ಸಿಹಿ ಕೈ ಚಂದ್ರು ಅವ್ರದ್ದು ಮಧ್ಯಾಹ್ನ ಮತ್ತು ಸಂಜೆ 2 ಶೋ. ಸಿಹಿ ಕೈ ಚಂದ್ರು, ಸುಂದರ್ ವೀಣಾ ಸುಂದರ್, ಇವ್ರ ಗ್ರೂಪಿಂದ ಒಂದು ನಾಟಕ, ನೀನಾದರೆ ನಾನಿನೇನ ಅಂತ. ಶೇಕ್ಸ್ಪಿಯರ್ ನಾಟಕ ಒಂದನ್ನು ಕನ್ನಡ ರೂಪ ಮಾಡಿದ್ದಾರೆ.
ತುಂಬ ಚೆನ್ನಾಗಿದೆ. ಇನ್ನೊಂದು ಪರಮೇಶ್ವರಿ ಪ್ರೇಮ ಪ್ರಸಂಗ ಅಂತ ಒಂದು ನಾಟಕ ಆಗ್ತಾ ಇದೆ, ಮೈಸೂರಿನ ಒಂದು ಲೋಕಲ್ ಗ್ರೂಪ್ದು ರಂಗೋಲಿ ಅಂತ. ಹಂಗೆ ಅನೇಕ ಜನ ಇಡೀ ವರ್ಷ ಪ್ರತಿ ಭಾನುವಾರ ಇಲ್ಲೊಂದು ನಾಟಕ ಆಗುತ್ತೆ ಅನ್ನೋದೇ ಒಂದು ದೊಡ್ಡ ಸಂತೋಷ. ಇದು ನಮ್ಮ ಮೇಯ್ನ್ ಎಂಟ್ರಿ, ನಟನಾ ರಂಗಮಂದಿರದ ಮೇಯ್ನ್ ಎಂಟ್ರಿ ಇದು. ನಾನು ಬೇರೆ ಬೇರೆ ಕಡೆ ಶೂಟಿಂಗ್ಗಳಿಗೆಲ್ಲ ಹೋದಾಗ ಯಾವುದಾವುದೋ ದೇಶದ ಅಲ್ಲಿ ಸಿಗುವಂಥ ಮುಖವಾಡಗಳನ್ನ ತರೋದು, ಇಲ್ಲಿ ಡೆಕೋರೇಟ್ ಮಾಡೋದು, ಎಲ್ಲಿ ಯಾವುದೇ ಶೂಟಿಂಗಲ್ಲಿದ್ದು ರಂಗಭೂಮಿ ನಟನಾ ರಂಗಭೂಮಿ ಇಲ್ಲಿ ಕೆಲಸ ಕಾರ್ಯಗಳು ಇದೇ ಆಗ್ತಾ ಇತ್ತು. ನನಗೆ ಜೀವನದಲ್ಲಿ ಒಂದು ದೊಡ್ಡ ಆದರ್ಶ ಅಂತಿದ್ರೆ ಅದು ಗಾಂಧಿ. ಅದಕ್ಕೆ ಗಾಂಧಿಯನ್ನು ಮುಂದೆ ಕೂಡಿಸ್ಕೊಂಡಿದ್ದೀನಿ. ನನಗೆ ನೆಮ್ಮದಿ, ನನಗೆ ಸಂತೋಷ ಎಲ್ಲ ಗಾಂಧಿ ಮತ್ತು ಬುದ್ಧ ಮತ್ತು ಬಸವಣ್ಣ, ಇವ್ರು ನನ್ನ 3 ಜನ ನನ್ನ ರೋಲ್ ಮಾಡೆಲ್ಲು. ಅದಕ್ಕೆ ಅವ್ರನ್ನ ಇಟ್ಕೊಂಡಿದ್ದೀನಿ. ಮತ್ತು ಮುಖ್ಯವಾಗಿ ನಟರಾಜ, ಈ ಭೂಮಿಯನ್ನು ಸಕಲ ಚರಾಚರಗಳನ್ನು ಆರ್ಟಿಸ್ಟ್ಗಳನ್ನ ನಿಯಂತ್ರಣ ಮಾಡುವಂಥ ಆರ್ಟಿಸ್ಟ್ಗಳಿಗೆ ದೊಡ್ಡ ರೋಲ್ ಮಾಡೆಲ್ ಆಗಿರುವಂಥ ನಟರಾಜ ಇದು ನಡೀತಾ ಇದೆ. ಬಾಕಂದ ಇದು ಆಡಿಟೋರಿಯಂನ ಪ್ರಮುಖವಾದಂಥ ಭಾಗ, ಅಂದರೆ ಮೇನ್ ಎಂಟ್ರೆನ್ಸು. ಜನ ಎಲ್ಲ ಬರೋದು, ಕೂತ್ಕೊಳ್ಳೋದು, ನೋಡೋದು ಎಲ್ಲ. ಒಟ್ಟು ಈ ರಂಗಮಂದಿರ ಕಟ್ಟುವಾಗ ಎದುರಾದಂಥ ಸಮಸ್ಯೆಗಳು ತುಂಬ ಇತ್ತು. ಅದರ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಮತ್ತು ಸಾಧ್ಯ ಆಗಿದ್ದು ನಮಗೆ ಜನರಿಂದನೇ. ಜನರೇ ಕೊಟ್ಟಂಥ ಪ್ರೀತಿ ಮತ್ತು ಜನ ತೋರಿಸಿದ ಆದರಣೆ ಮತ್ತು ಕನ್ನಡದ ಬಗ್ಗೆ, ರಂಗಭೂಮಿ ಬಗ್ಗೆ ಜನಗಳಿಗಿರೋ ಅಭಿಪ್ರಾಯದಿಂದನೇ ನಿಂತಹ ಸಂಸ್ಥೆ ಇದು. ಯಾರ್ದೋ ಒಂದು ಗೌರ್ಮೆಂಟಿಂದ ನಮಗೆ ಏನೋ ಹೆಲ್ಪ್ ಆಯಿತು ಅಂತಲ್ಲ, ಎಲ್ಲ ಬಂದವರು ಆಯಾ ಕಾಲಕ್ಕೆ ಇದಕ್ಕೆ ಬೇಕಾದಂಥ ಪ್ರೀತಿ ತೋರಿಸಿದ್ರು. ಒಂದು 25 ಸೀಟನ್ನ ಎಕ್ಸ್ಟ್ರಾ ಹಾಕೋತೀವಿ, 250 ಜನ ಆಗುತ್ತೆ. ಕೆಲವು ಟೈಮ್ ತುಂಬ ಹೌಸ್ಫುಲ್ಲಾಗಿ ಟಿಕೆಟ್ಸ್ ಸೋಲ್ಔಟಾಗಿ ಗಲಾಟೆ ಎಲ್ಲ ಆದಾಗ ಆ ಥರದ ಸಂದರ್ಭಗಳು ಬಂದಿದೆ ನಮ್ಗೆ. ಹಂಗಾಗಿದೆ. ಹಾಗಾದಾಗ 300 ಜನ ತನಕ ಕೂಡಿಸುವ ರಂಗಮಂದಿರ, ತುಂಬ ಸರಳವಾದ ರಂಗಮಂದಿರ. ಮತ್ತು ಇದನ್ನು ಆಪ್ತ ರಂಗಮಂದಿರ ಅಂತ ಕೂಡ ಕರ್ಕೋತೀವಿ. ಅಂದರೆ ಭಾಳ ಹತ್ತಿರದಲ್ಲಿ ನಿಂತ್ಕೊಂಡು ಏನು ಬೇಕಾದ್ರೂ ಮಾತಾಡ್ಬೋದು, ಕೇಳಿಸುತ್ತೆ. ಅಲ್ಲಿ ಉಸಿರಾಡಿದ್ರು ಇಲ್ಲಿ ಕೇಳಿಸುತ್ತೆ, ಆ ಥರದೊಂದು ಅವಕಾಶ ಇದೆ. ಮತ್ತು ಸೌಂಡ್ ಪ್ರೂಫ್ ಆಗಿದೆ ಕಂದ. ಮೇಲೆ ಭಾಳ ಅದ್ಭುತವಾದಂಥ ಲೈಟಿಂಗ್ ಚೇಂಬರು ಮತ್ತು ಸೌಂಡ್ ಕಂಟ್ರೋಲ್ ಮಾಡೋ ಚೇಂಬರ್ ಇದೆ. 60-65ಕ್ಕೂ ಹೆಚ್ಚು ಅತ್ಯಂತ ಆಧುನಿಕವಾದ ಲೈಟ್ಸ್ಗಳಿದೆ, ಎಲ್ಲ ಥರದ ಲೈಟ್ಸ್ಗಳಿದೆ, ಡಿಮ್ಮರ್ಗಳಿದೆ. ಮತ್ತು ಬಹಳ ವಿಶೇಷ ಏನು ಅಂತಂದರೆ ಸೌಂಡ್ಸು, ಲೈಟ್ಸು, ಈ ಪರದೆ ಇದೆಲ್ಲ ಸೇರೋದು ಒಂದು ಕೋಟ್ಯಾಂತರ ರೂಪಾಯಿಂದ ಆಸ್ತಿಯನ್ನು, ಇದು ಆಸ್ತಿ ಅಂತ ಕರ್ಕೋತೀನಿ, ಆಸ್ತಿಯನ್ನು ಕನ್ನಡ ರಂಗಭೂಮಿಗಾಗಿ ಕೆಲಸ ಮಾಡ್ತಾ ಇರುವಂಥ ಅನೇಕ ಜೀವಗಳು ಜತನದಿಂದ ಕಾಪಾಡಿಕೊಂಡಿದೆ ಅನ್ನೋದು ನನಗೆ ಹೆಮ್ಮೆ. ಅಂದರೆ ಭಾಳ ಹುಷಾರಿಂದ ಇಲ್ಲಿ ಪ್ರತಿಯೊಂದು ಇಟ್ಕೊಂಡು. ಆಮೇಲೆ ನಾನು ಸರಳವಾಗಿ ಇರಬೇಕು ಅಂತ ಟ್ರೈ ಮಾಡಿ. ಯಾರು ಕುಷನ್ ಸೀಟ್ ಇಲ್ಲ, ಕುಷನ್ ಸೀಟ್ ಹಾಕಲ್ಲ ನಾವು, ಯಾಕೆಂದ್ರೆ ನಿದ್ದೆ ಮಾಡೋಕ್ಕೋಸ್ಕರ ಅವ್ರನ್ನ ಯಾಕೆ ಕರೆಸ್ಬೇಕು ಅಂತ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಜನನ ಟ್ರೀಟ್ ಕೊಡ್ಬಿಟ್ಟು ನಿದ್ದೆ ಮಾಡ್ತಾರೆ. ನಮಗೆ ಸ್ವಲ್ಪ ಆರಾಮಿದೆ ಅಂತ ಹೇಳಿದ್ರೆ ಕಷ್ಟ ಗೊತ್ತಾಗಲಿ, ಅಲ್ಲಿ ಮಾಡೋ ಕಷ್ಟ ಇಲ್ಲೂ ಗೊತ್ತಾಗಲಿ ಅಂತ ಚೇರ್ಗಳು ಹಾಕಿದ್ದೀವಿ. ಪ್ರತಿ ಭಾನುವಾರ ಇಲ್ಲಿಗೆ ಜನ ತುಂಬಿ ಬರ್ತಾರೆ, ಅವ್ರ ಮಕ್ಕಳುಗಳಿಗೆ ತೋರಿಸ್ತಾರೆ, ದೊಡ್ಡವ್ರು ನೋಡ್ತಾರೆ. ಹಂಗೆ 35 ಅಡಿ ಅಗಲ ಇದೆ, ಇಲ್ಲಿಂದ ಅಲ್ಲಿಗೊಂದು 25-30 ಅಡಿ ಡೆಪ್ತ್ ಇದೆ. ಮತ್ತು ಇದರಿಂದ ದೊಡ್ಡದೊಂದು ವಿಶಾಲವಾದಂಥ ಪರದೆ ಇದೆ, ಪ್ರೊಜೆಕ್ಟರ್ ಇದೆ. ಜಗತ್ತಿನ ಶ್ರೇಷ್ಠವಾದ ಚಲನಚಿತ್ರಗಳನ್ನು ಇಲ್ಲಿ ನಾವು ಹಾಕಿ ತೋರಿಸ್ತೀವಿ. ಭಾಳ ಅದ್ಭುತವಾದ ಆರ್ಟಿಸ್ಟ್ಗಳಿಗೆ ಆ ಥರದ್ದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು, ಗೊತ್ತಾಗಬೇಕು ಅನ್ನೋ ನಮ್ಮ ಉದ್ದೇಶ. ಈಗ ಒಳ್ಳೆ ಪಿಕ್ಚರ್ಗಳನ್ನು ನೋಡೋದಿದ್ರೆ, ಒಳ್ಳೆ ಆ್ಯಕ್ಟಿಂಗನ್ನು ನೋಡೋದಿದ್ರೆ, ಒಳ್ಳೆ ಸೆಟ್ಟು ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಳೋದಿದ್ರೆ ಮತ್ತು ಒಳ್ಳೆ ಸಂಗೀತವನ್ನು ಕೇಳೋದಿದ್ರೆ ಅವರು ಏನು ಮಾಡೋಕ್ಕಾಗಲ್ಲ. ನಂದು ಒಂದು ಕ್ವಶನ್ನು, ಈಗ ಈಗಿನ ಜನ್ರೇಷನಲ್ಲಿ ನೀವು ತುಂಬ ಸೀನಿಯರ್ ಮೋಸ್ಟು, ತುಂಬ ಏನು 48 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, 350ಕ್ಕೂ ಹೆಚ್ಚು ಮೂವಿಗಳನ್ನ ಮಾಡಿದ್ದೀರಾ, ಸೀರಿಯಲ್ನ ಮಾಡಿದ್ದೀರಾ. ಈಗಿನ ಜನ್ರೇಷನಲ್ಲಿ ಈ ಹುಡುಗಿಯರೆಲ್ಲ ಆ್ಯಕ್ಟಿಂಗ್ ಅಂತ ಇವಾಗ ಬರ್ತಿದ್ದಾರೆ. ಬಟ್ ಅವ್ರು ಯಾರೂ ಸಸ್ಟೈನ್ ಆಗ್ತಿಲ್ಲ, ಎಲ್ಲ ಹಿಂಗೆ ವ್ಯಾನಿಷ್ ಆಗಿಬಿಡ್ತಿದ್ದಾರೆ. ಅದೇ ಹಳೆಯ ಕಾಲದ ನಮ್ಮ ಹಿಂದೆಯಿಂದ ಬಂದಿದ್ದು ಹಂಗಿರಲಿಲ್ಲ. ಸೊ ಅದಕ್ಕೆ ಏನು ಟಿಪ್ಸ್, ಯಾರು ಉಳಿತಿಲ್ಲ, ಓಕೆನಾ, ಅದಕ್ಕೆ ಏನು ಟಿಪ್ಸ್ ಕೊಡ್ತೀರಾ ನೀವು? ಇವಾಗ ಸೀರಿಯಲ್ ಇರ್ಬೋದು. ಇಲ್ಲ, ಮುಖ್ಯವಾದ ಕಾರಣ ಭಾಳ ಇಷ್ಟೇ, ಹಿಂದಿನ ನಟರಲ್ಲಿದ್ದಂಥ ಇವತ್ತು ಒಂದು ರೀತಿಯ ಟ್ರೆಂಡ್ ಚೇಂಜ್ ಆಗಿದೆ. ತುಂಬಾ ಒಳ್ಳೊಳ್ಳೆ ಅಭಿನಯ ಗೊತ್ತಿರುವಂಥ ಹುಡುಗರು ಬರ್ತಾ ಇದ್ದಾರೆ, ಬಹಳ ಒಳ್ಳೆ ಟೆಕ್ನಿಷಿಯನ್ಸ್ಗಳು ಬರ್ತಾ ಇದ್ದಾರೆ. ಆದರೆ ಬದುಕಿನಲ್ಲೇ ಒಂದು ಬದ್ಧತೆ ಇಲ್ಲ ಅಂತ ನಾನು ಹೇಳ್ತಾರೆ. ಥಿಯೇಟರ್ಗೆ ಮಾತ್ರ ಬದ್ಧತೆ ಅಂತಲ್ಲ, ಬದುಕಿನಲ್ಲಿ ಇದು ನಮ್ಮ ಡಿಸಿಪ್ಲಿನ್ ಇಲ್ಲ. ನನ್ನ ಮಗುನ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಮಗಳವಳು, ನನ್ನ ಮಗನ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಅಪ್ಪನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಬಿಟ್ಟು ಎಲ್ಲ ಕಮರ್ಷಿಯಲ್ ಆಗಿ ದುಡ್ಡಿನ ಹಿಂದೆ ಬೆನ್ನು ಹತ್ಬಿಟ್ವಲ್ಲ. ಈ ದುಡ್ಡಿನ ಹಿಂದೆ ಬೆನ್ನು ಹತ್ತಿದಾಗ ಏನು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನಾವು ಮೊದಲು ಸಾಧನೆ ಹಿಂದೆ ಬೆನ್ನತ್ತಿದ್ರೆ ತನಗೆ ತಾನೇ ದುಡ್ಡು ಸಿಗ್ತಾ ಹೋಗುತ್ತೆ. ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡೋಕು ಅಂತ ನೀನು ಅನ್ಕೊಂಡಿದ್ರಿಂದ ನಿನಗೆ ಹೆಚ್ಚು ಜನ ಫ್ಯಾನ್ಸ್ ಶುರುವಾದರು. ಚೆನ್ನಾಗಿ ಡ್ಯಾನ್ಸ್ ಮಾಡೋಕು, ಚೆನ್ನಾಗಿ ಪ್ರೈಸ್ ತೊಗೋಬೇಕು, ಚೆನ್ನಾಗಿ ಓಡಾಡಬೇಕು, ನಾನು ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು ಅಂತ ನೀನು ಹಠದ ಮೇಲೆ ಅವಮಾನಗಳನ್ನು ನುಂಗಿಕೊಂಡಾಗ ಆಮೇಲೆ ಜನಕ್ಕೆ ಹೇಳೋಕ್ಕೆ ಬಿಗುಮಾನ, ಆಮೇಲೆ ಸನ್ಮಾನ. ಈ ಕಡೆ ಸನ್ಮಾನದಕ್ಕೆ ಬರೋಷ್ಟೊತ್ತಿಗೆ ಒಂದಷ್ಟು ಸೆಟ್ಲ್ ಆಗಬೇಕಾಗುತ್ತೆ ಬದುಕು, ಅವಾಗ ನಿಧಾನವಾಗಿ ಆಗ್ತಾ ಹೋಗುತ್ತೆ. ಅದಕ್ಕೆ ಒಂದು ತಾಳ್ಮೆ ಬೇಕಾಗುತ್ತೆ. ನಮ್ಮ ಹುಡುಗರುಗಳಿಗೆ, ನಮ್ಮ ಜನಕ್ಕೆ ಎಲ್ಲರಿಗೂ ತಾಳ್ಮೆ ಕಮ್ಮಿ ಆಗಿದೆ. ಎಲ್ಲ ಕಡೆ ಧಾವಂತ,
ಚಿಟಿಕೆ ಹೊಡೆದ ತಕ್ಷಣ ಎಲ್ಲ ಸಿಕ್ಬಿಡ್ಬೇಕು. ಚಿಟಿಕೆ ಹೊಡೆದ ತಕ್ಷಣ ಎಲ್ಲ ಸಿಗೋಂಗೆ ಆಗಬಾರ್ದು. ಕಷ್ಟಪಡಬೇಕು ಅಂತ ನಾನು ಹೇಳೋದು. ಕಷ್ಟಪಡಬೇಕು. ಹಾಗಾಗಿ ಈ ಮುಖ್ಯವಾದ ಕಾರಣ ಅದೇನೆ, ತಾಳ್ಮೆ ಇಲ್ಲ ಅನ್ನೋದು. ಎರಡನೇದು, ಒಬ್ಬರನ್ನೊಬ್ಬರು ಗೌರವಿಸುವ ಪರಿ ಇಲ್ಲ ಅಂತ. ಗೌರವಿಸ್ಬೇಕು ಅಂತೀನಿ ಕಂದ. ಒಬ್ಬ ಯಾರೋ ಸಣ್ಣ ಹುಡುಗಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ ಚೆನ್ನಾಗಿ ಮಾಡಿದೆ ಅನ್ಬೇಕು. ಅವ್ರಿಗೆ ಅಯ್ಯೋ ನಾವು ದೊಡ್ಡವರು ಅಂತ ಪ್ರೀತಿಯಿಂದ ಅವ್ರ ಬಗ್ಗೆ, ದೊಡ್ಡವ್ರ ಬಗ್ಗೆ ಹೇಳಬೇಕು. ಇದೇ ಇಲ್ಲ. ಇವಾಗ ಈಗೋ ಪ್ರಾಬ್ಲಮ್, ಚಿಕ್ಕ ಹುಡುಗಿ ಅದು ಏನು ಹೇಳೋದು. ಹೌದು, ಕಲೆಗೆ ರೆಸ್ಪೆಕ್ಟ್ ಮಾಡಲ್ಲ, ಅವ್ರ ಪರ್ಸನಾಲಿಟಿ ಇರ್ಬೋದು, ಅದಕ್ಕೆ ರೆಸ್ಪೆಕ್ಟ್ ಮಾಡ್ತಾರೆ. ಹೌದು. ಇವತ್ತು ಅದು ಯಾವತ್ತು ಮತ್ತೆ ಶುರುವಾಗುತ್ತೆ, ಅವರಿಗೆ ದೀರ್ಘಕಾಲ ಪರಂಪರೆ ಶುರುವಾಗುತ್ತೆ. ಓಕೆ. ಇದು ಮೇನ್ ಸ್ಟೇಜ್ ಅಂತ ಕರಿತೀವಿ. ಸಂಜೆ ಶಾಲೆ ಕೂಡ ರಿಹರ್ಸಲ್ಗಳೆಲ್ಲ ಇಲ್ಲೇ ಆಗ್ತದೆ. ಸೈಡ್ ವಿಂಗ್ಗಳು ಅದು ಇದು ಇದೆಲ್ಲ ಇದೆ. ವಿಂಗ್ ಸ್ಪೇಸ್ ಅಂತ ಅದನ್ನು ಕರಿತೀವಿ. ನೈಸ್. ಹಾಂ ಸರ್, ಮುಂದುವರಿಸಿ. ಆಮೇಲೆ ಇದು ವಿಂಗ್ ಸ್ಪೇಸ್ ಆದಮೇಲೆ ಇದನ್ನ ಬಣ್ಣದ ಚೌಕಿ ಅಂತ ಕರ್ಕೋತಾರೆ ಒಳ್ಳೆ ಕನ್ನಡದಲ್ಲಿ. ಚೌಕಿ ಇದು ಅಂತ. ಬಣ್ಣದ ಚೌಕಿಲಿ ಯಾಕೆ ಇಷ್ಟು ಎತ್ತರದ ಕನ್ನಡಿ, ಇಷ್ಟು ದೊಡ್ಡ ದೊಡ್ಡ ಕನ್ನಡಿ, ಇಷ್ಟು ಶಿಸ್ಬದ್ದು ನೀಟಾಗಿದೆ ಅಂದರೆ, ಗ್ರೀನ್ ರೂಮ್ ಭಾಳ ಬ್ರೈಟ್ ಆಗಿದ್ದಷ್ಟು ಮನಸ್ಸು ಬ್ರೈಟ್ ಆಗಿರುತ್ತೆ, ಕ್ಲೀನ್ ಆಗಿರುತ್ತೆ ಅಂತ. ಮತ್ತು ನಟಿಯಲ್ಲಿ ಆ್ಯಕ್ಟಿಂಗ್ ಕಲಿತವರು ಯಾರು ಇಲ್ಲದಾಗ ಬಂದು ಕನ್ನಡಿ ಮುಂದೆ ನಿಂತ್ಕೊಂಡು ಅಯ್ಯೋ ಹೌದಾ, ನಾನು ಕಣ್ಣು ಎಷ್ಟಾಗಲ್ಲ ಬಿಡಬೇಕು, ನಾನು ಎಷ್ಟು ಮೆದುವಾಗಿ ಮಾತಾಡಬೇಕು, ನಾನು ಏನು ಮಾಡಬೇಕು, ನಾನು ಹೆಂಗೆ ಕಾಣಿಸ್ಬೇಕು, ಆಕಾರ ಹಾಕೊಂಡಾಗ, ಕಿರೀಟ ಹಾಕೊಂಡಾಗ, ಡ್ರೆಸ್ ಹಾಕೊಂಡಾಗ ನಾನು ಹೆಂಗೆ ಕಾಣಿಸ್ತೀನಿ. ಮೊದಲೇ ಹೆಣ್ಮಕ್ಳಿಗೆ ಕನ್ನಡಿ ಕಂಡ್ರೆ ಪ್ರೀತಿ ಅಲ್ವಾ? ಕನ್ನಡಿ ಅವರ ಮೊದಲನೇ ಫ್ರೆಂಡ್. ನಾನು ಹೆಂಗೆ ಕಾಣಿಸ್ತೀನಿ, ಕನ್ನಡಿ ಇಲ್ಲದೆ ಹೋದ್ರೆ ಏನು ಇಲ್ವೇ ನಂಗೆ. ಹಂಗೆ ನಟನೆಗೆ ಕೂಡ ಕನ್ನಡಿಗೆ ತುಂಬ ಒಳ್ಳೆ ಫ್ರೆಂಡ್ ಆಗಬೇಕು ಆರಂಭದಲ್ಲಿ. ಆಮೇಲೆ ಕನ್ನಡಿಯನ್ನು ಬಿಟ್ಟಾಕ್ಬಿಡ್ಬೇಕು ಒಂದಷ್ಟು ವರ್ಷ ಹೋದಂಗೆ. ಯಾಕೆಂದರೆ ಎಮೋಷನ್ಸ್ ಫಿಕ್ಸ್ ಆಗಿಬಿಡುತ್ತೆ ಫೇಸಲ್ಲಿ ಹಂಗೇನೆ. ಅದಕ್ಕೆ ಕನ್ನಡಿ ಆಮೇಲೆ ಬಿಟ್ಟಾಕ್ಬಿಡ್ಬೇಕು. ಆಮೇಲೆ ಭಾವದ ಮೇಲೆ ಒಳಗಡೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ತನಗೆ ತಾನೇ ಬೇಕು ಅಂದಾಗ ಕಣ್ಣಲ್ಲಿ ನೀರು ಬರುತ್ತೆ, ತನಗೆ ತಾನೇ ಬೇಕು ಅಂದಾಗ ಕೋಪ ಬರುತ್ತೆ, ತನಗೆ ತಾನೇ ಕಿರ್ಚೋಕ್ಕೆ ಧ್ವನಿ ಬರ್ತಾ ಇರುತ್ತೆ. ಎಲ್ಲವೂ ಹೆಂಗೆ ಸಿಗ್ತಾ ಹೋಗುತ್ತೆ ಅಂದರೆ ಅದು ಒಳಗೆ ಹೆಚ್ಚು ಕೆಲಸ ಮಾಡ್ತಾ ಹೊರಗೆ ಕೆಲಸ ಮಾಡಿದ್ರೆ ಕೌಶಲ್ಯಗಳು ಮಾತ್ರ ಕಲ್ತ್ಕೊಳ್ಳೋದಲ್ಲ, ಸ್ಕಿಲ್ಗಳು ಮಾತ್ರ ಕಲ್ತ್ಕೊಳ್ಳೋದಲ್ಲ, ಭಾವದ ಮೇಲೂ ಕೆಲಸ ಮಾಡಬೇಕು. ಆ ಭಾವದ ಮೇಲೆ ಕೆಲಸ ಮಾಡೋಕ್ಕೆ ನಮ್ಮ ಸಂಬಂಧಗಳಲ್ಲಾಗುವಂಥ ನೋವು, ತಾಪತ್ರಯ, ಹತಾಶೆ, ಗೊಂದಲ, ಟಾರ್ಚರು ಎಲ್ಲವನ್ನು ಒಳಗೆ ಆಳದಲ್ಲಿ ಫೀಲ್ ಮಾಡಬೇಕು. ಅಳು ಬಂದರೆ ಅಳದೆ, ಅಳದೆ ಇಲ್ಲ ಅಂತ ಏನು ಅನ್ಕೋಬೇಕಾಗಿಲ್ಲ. ಅಳು ಬಂದರೆ ಅಳಬೋದು. ಯಾಕೆಂದರೆ ಆ ಅಳು ನಟನಿಗೆ ಮುಂದೆ ಅವನ ಅಭಿನಯದಲ್ಲಿ ಅಳೋದಕ್ಕೆ ಸಹಾಯ ಮಾಡುತ್ತೆ. ನಿಂಗೆ ಸಂತೋಷ ಬಂತ ಬಿಂದಾಸ್ಕೊಂಡು ಅದು ನಿನ್ನ ಮುಂದೆ ಸಂತೋಷ ಪಡೋ ಸೀನ್ಗಳಿಗೆ ಸಹಾಯ ಮಾಡುತ್ತೆ. ನಿನ್ನ ನಗು, ನಿನ್ನ ಅಳು, ವೈಯಕ್ತಿಕ ಜೀವನದ ಕಥೆ ಏನಿದೆಯಲ್ಲ, ಮತ್ತು ನಮ್ಮ ಪರ್ಸ್ನಾಲಿಟಿಲಿರುವಂಥ ಅನೇಕ ಪ್ಲಸ್ಗಳು ಮೈನಸ್ಗಳು ಎಲ್ಲವನ್ನೂ ಸರಿ ಮಾಡ್ಕೊಳ್ಳೋಕ್ಕೆ ರಂಗಭೂಮಿ ಸಹಾಯ ಮಾಡುತ್ತೆ. ಏನೇ ಎಮೋಷನಲ್ ಬಂದರೂ ಅದು ಅಲ್ಲಲ್ಲೇ ತೋರಿಸ್ಬಿಡ್ಬೇಕು, ಜಾಸ್ತಿ ಹಿಡಿದಿಟ್ಕೊಳ್ಳೋದೆಲ್ಲ ಮಾಡಬಾರ್ದು. ಆಮೇಲೆ ಹೋಗ್ತಾ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಕೂಡ ನಿಂಗೆ ಗೊತ್ತಾಗಬೇಕು ಅಂತ. ಓಕೆ. ಫುಲ್ ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತ, ಎಷ್ಟು ಪ್ರಮಾಣದಲ್ಲಿ ನನಗೆ ಎಮೋಷನ್ಸ್, ಭಾವನೆಗಳನ್ನು ಹಿಡಿದಿಡ್ಕೋಬೇಕು, ಇಷ್ಟೇ ಸಾಕ ಜಾಸ್ತಿ ಬೇಕಾ, ಎಲ್ಲ ಸಿಚುವೇಶನ್ ತಕ್ಕಂತೆ. ಆಮೇಲೆ ಇದು ರಂಗಭೂಮಿಯಲ್ಲಿ ಕೂಡ ಕ್ಲೋಸಪ್ಪು, ಮಿಡ್ ಶಾಟು, OSS ಎಲ್ಲ ಇದೆ. ತುಂಬ ಜನಕ್ಕೆ ಗೊತ್ತಿಲ್ಲ. ಹೌದು, ರಂಗಭೂಮಿನಲ್ಲಿ ಟೈಟ್ ಇಷ್ಟೇ ಅಲ್ಲ. ನಾವಿಬ್ಬರೇ ಹಿಂಗೆ ಮಾತಾಡ್ತಾ ಇದ್ರೆ ಒಳಗಿನ ಶಕ್ತಿ ಜಾಸ್ತಿ ಆಗಿದ್ರೆ ಜನ ಇಲ್ಲೇ ನೋಡ್ತಾರೆ. ಅದು ಕ್ಲೋಸಪ್. ಅದು ನಾವು ಬೇಕು ಅಂದಾಗ ನೃತ್ಯ ಥರ ದೊಡ್ಡದಾಗಿ ಬ್ರಾಡ್ ಚಿತ್ರಗಳನ್ನ ಬಳಸಿ ದೂರ ಮಾಡಿ ದೂರದಲ್ಲಿದ್ದರೂ ಕಮ್ಯುನಿಕೇಟ್ ಮಾಡ್ಬೋದು. ಆದರೆ ಎಲ್ಲ ಇಲ್ಲೂ ಇದೆ. ಅದನ್ನು ಚೆನ್ನಾಗಿ ಬಳಸೋಕ್ಕೆ ಕಲೆಗಾರನಿಗೆ ಗೊತ್ತಿರಬೇಕು. ಮೂರೂ ಮಾಧ್ಯಮಗಳಲ್ಲಿ ಗೆದ್ದವರು ಬಹಳ ಕಮ್ಮಿ ಜನ. ರಂಗಭೂಮಿಯಲ್ಲಿ ತುಂಬ ಸೂಪರ್ ಸ್ಟಾರ್ ಆದವರು ಇದ್ದಾರೆ, ಅವರು ಟಿವಿಗೆ ಸೆಟ್ಟೇ ಆಗಿಲ್ಲ. ಟಿವಿಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಒಂದು ಕ್ವಶನ್, ಇದು ಹಿಂಗೆ ಬಂದಾಗ ನನಗೆ ಒಂದು ಕ್ವಶನ್ ಕೇಳಬೇಕಂತ ಅನಿಸ್ತು. ನಮ್ಮ ಟಿವಿ ಮಾಧ್ಯಮಕ್ಕೂ ಅಂದರೆ ಒಂದು ಮೂವಿಗೆ, ಸಿನಿಮಾಗೂ ಮತ್ತು ರಂಗಶಾಲೆ ಇದಕ್ಕೂ, ನಟನಾ ಶಾಲೆಗೆ, ಇದು ಮೂರಕ್ಕೂ ಏನು ಡಿಫ್ರೆನ್ಸು ಇರುತ್ತೆ, ಏನು ಎಕ್ಸ್ಪ್ಲೋಸರ್ ಇರುತ್ತೆ? ಮೊದಲನೇದು ತಮಾಷೆಯಾಗಿ ಹೇಳ್ಬಿಡ್ತೀನಿ ಫಸ್ಟ್. ನಿನಗೆ ನಾಟಕದಲ್ಲಿ ನಿನಗೆ ಇಷ್ಟ ಆಗಲಿಲ್ಲ, ಬೇಜಾರಾಯಿತು ಅಂತಂದರೆ ನೀನು ಏನು ಕಿರ್ಚಿ ಕಲ್ತ್ಕೊಂಡು ಹೊಡೆದಾರ ಅವನ್ನ ಓಡಿಸ್ಬಿಡ್ಬೋದು ನಟನ್ನ. ಸಿನಿಮಾದಲ್ಲಿ ಟಿವಿಲಿ ನಿಂಗೆ ಬೇಜಾರಾಯಿತು ಅಂದ್ರೆ ನೀನೇ ಓಡೋಬೇಕಷ್ಟೇ. ಅದ್ರ ಓಡ್ತಾ ಇರುತ್ತೆ. ನೀನು ಅದನ್ನ ಯಾರು ನಿನ್ನ ಹಿಡ್ಕೊಂಡು ಕೇರ್ ಮಾಡಲ್ಲ, ನಿನಗೆ ಲಾಸ್, ಹೋಗ್ತೀಯಾ ಹೋಗು. ನಾಟಕದಲ್ಲಿ ನಟನ ಬೇಕಾದ್ರೆ ಸರಳವಾದಿ ಕಾಮಿಡಿಯಾಗಿ. ಆದರೆ ಇದಲ್ಲದೇನೆ ರಂಗಭೂಮಿ ತುಂಬ ಶಕ್ತಿಯನ್ನು ಕೇಳುತ್ತೆ. ಟಿವಿ ಸಹಜತೆಯ ಆ್ಯಕ್ಟಿಂಗನ್ನು ಕೇಳುತ್ತೆ. ತುಂಬ ಸಹಜವಾಗಿ ಮಾಡಿದಷ್ಟು ನೀನು ಗೆಲ್ತಿ, ತುಂಬ ಆರಾಮಾಗಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಈಗಾಗಲೇ ಬಂದಿರುತ್ತೆ. ನೀನು ಹೆಚ್ಚು ಸಹಜವಾಗಿ ಮಾಡ್ತಾ ಆ್ಯಕ್ಟಿಂಗ್.
ಸಿನಿಮಾದಲ್ಲಿ ಸಹಜತೆ ಜೊತೆಗೆ ನೀನು ನನ್ನ ಹಿಂದೆ ಕ್ಯಾಮ್ರಾ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಬರ್ತಾ ಇದೆ, ಯಾವ ಪ್ರಮಾಣದಲ್ಲಿ ಸ್ಟೈಲ್ಗಳನ್ನ ಉಡಿಸ್ಕೋಬೇಕು, ಏನು ಮಾಡಬೇಕು ಅಂತ. ಆಮೇಲೆ ಸಿನಿಮಾದಲ್ಲಿ ಕೂಡ ಕಲಾತ್ಮಕ ಸಿನಿಮಾದ ಶೈಲಿ ಬೇರೆ ಆಗಿರುತ್ತೆ, ಕಮರ್ಷಿಯಲ್ ಸಿನಿಮಾ ಬೇರೆ ಆಗಿರುತ್ತೆ, ಡಿಫ್ರೆನ್ಸ್ ಇರುತ್ತೆ. ಖಂಡಿತ ಸೀರಿಯಲ್ಗೂ ಮೂವಿಗೂ ನಾಟಕಕ್ಕೂ ಎಲ್ಲಕ್ಕೂ ಡಿಫ್ರೆನ್ಸ್ ಇರುತ್ತೆ. 4 ಕ್ಷೇತ್ರಗಳ ಗ್ರಾಮರ್ ಬೇರೆ, ವ್ಯಾಕರಣ ಬೇರೆ. Okay. ನಿಂಗೆ ಗೊತ್ತಿಲ್ಲ ಎರಡಕ್ಕೆ ಇದ್ರಲ್ಲಿ ಗೆದ್ದವ್ರದಲ್ಲಿ ಗೆದ್ದಿದ್ದಾರೆ ಅಂತಿಲ್ಲ. ಅದರ 4 ಕ್ಷೇತ್ರಗಳಲ್ಲೂ ತುಂಬ ಮುಖ್ಯವಾದ್ದೇನಿದೆ ಅಂದರೆ ಒಂದೇ ಒಂದಿದೆ, ನಟರ ನಂಬಿಕೆ ಒಂದೇ. ಹೆಣ್ಣು ಮಕ್ಕಳಿಗೋಸ್ಕರನೇ ಇರೋ ಎಕ್ಸ್ಕ್ಲೂಸಿವ್. ಅವು ಎಷ್ಟೋ ಜನ ಇಲ್ಲೇ ರೆಸ್ಟ್ ಮಾಡ್ಕೋತವೆ, ಇಲ್ಲೇ ಮಲಕೊಂಡ್ಬಿಡ್ತಾರೆ. ಆಮೇಲೆ ಅವ್ರಿಗೆ ಒಂಚೂರು ಬೇಕಾದ ಇಟ್ಕೊಳ್ಳೋಕ್ಕೆ ಪರ್ಸನಲ್ ವಸ್ತುಗಳು ಅಗತ್ಯ ಯಾವಾಗಲೂ ಇರುತ್ತೆ. ಅವ್ರಿಗೆ ಏನೋ ತೊಂದರೆ ಅವ್ರ ಅಪ್ಪನ ಉಪಯೋಗಿಸ್ಕೊಳ್ಬೇಕಂತ ವಸ್ತುಗಳನ್ನ ಅದ್ರಲ್ಲಿ ಇಟ್ಟಿರ್ತೀವಿ. ಮತ್ತು 24 ಗಂಟೆಯೂ ಬಿಸಿ ನೀರು ಬರುವ ಒಂದು ಅದ್ಭುತವಾದ ಟಾಯ್ಲೆಟ್ ಬಾತ್ರೂಮ್ ಅದು ಅಲ್ಲಿದೆ. ಸೂಪರ್ 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 ಇದೆ. ಅವ್ರಿಗೆ ಇಲ್ಲಿ ಎಲ್ಲ ರೀತಿಯ ರಕ್ಷಣೆನೂ ಇದೆ. ಅದಕ್ಕಾಗಿ ತುಂಬ ಜನ ರಾಷ್ಟ್ರದ ಮೂಲೆಗಳಿಂದ ಬಂದಿಲ್ಲಿ ಕೆಲಸ ಮಾಡ್ತಾರೆ. ಇದು ಹಾಗಾಗಿ ರಂಗಭೂಮಿ ಅನ್ನೋದು ಎಲ್ಲರಿಗೂ ಮನರಂಜನೆ, ಇನ್ನು ಕೆಲವ್ರಿಗೆ ಆಗಲೇ ಹೇಳ್ದಂಗೆ ಒಂದು ಸೋಷಿಯಲ್ ಅವೇರ್ನೆಸ್ ಮೂಡಿಸುವಂಥ ಜಾಗೃತಿ ಜಾಗ. ನನಗೆ ಇತ್ತೀಚಿನ ದಿನಗಳಲ್ಲಿ ರಂಗಭೂಮಿ ಬಗ್ಗೆ ವಿಶೇಷವಾದ ಪ್ರೀತಿ ಯಾವುದು ಅಂದರೆ ಇದು ಒಂದು ಚಿಕಿತ್ಸಕ ಕೇಂದ್ರ ಅಂತ. ಮನೆಯಲ್ಲಿ ಗಂಡ ಸಿಕ್ಕಾಬಟ್ಟೆ ಹೊಡಿತಾ ಇರ್ತಾನೆ, ಹುಡ್ಕೊಂಬಂದು ಟಾರ್ಚರ್ ಕೊಡ್ತಾ ಇರ್ತಾನೆ. ಆದರೆ ಈ ಹುಡುಗಿಗೆ ತನ್ನ ದನಿಯನ್ನು ಎಲ್ಲೂ ಹೇಳ್ಕೊಳ್ಳೋಕ್ಕಾಗದೇ ಇರುವಂಥ ಒಂದು ನೋವಿದೆ. ಅವಳಿಗೆ ನಾಟಕದ ಮೂಲಕ, ರಿಹರ್ಸಲ್ಗಳ ಮೂಲಕ, ಪ್ರಾಕ್ಟೀಸಿನ ಮೂಲಕ ಅವನ್ನೆಲ್ಲ ಜೋರಾಗಿ ಚೆನ್ನಾಗಿ ಹೇಳ್ಕೋಬೇಕು ಅಂತ ಅನ್ಸಿರುತ್ತೆ. ಅವಳು ನಾಟಕದಲ್ಲಿ ಪಾತ್ರ ಮಾಡ್ತಾ 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 ತನ್ನೆಲ್ಲ ನೋವನ್ನು ಮರೀತಾಳೆ. ತನ್ನ ತಾಯಿ ಮೇಲೆ, ತನ್ನ ತಂಗಿ ಮೇಲೆ, ತನ್ನ ತಂದೆ ಮೇಲೆ, ತನ್ನ ಬಂಧುಗಳ ಮೇಲಿರೋ ಅನೇಕ ಕೋಪಗಳನ್ನೆಲ್ಲ ರಂಗಭೂಮಿಲಿ ಚೆಲ್ಕೊಂಡ್ಬಿಡ್ತಾಳೆ. ಉಮಾಶ್ರೀ ಅಂತೊಳಗೆ ಆ ಪಾತ್ರ ಹಂಗೆ ಕಟ್ಟೋಕೆ ಯಾಕೆ ಸಾಧ್ಯ ಆಗಿದ್ರೆ ವೈಯಕ್ತಿಕ ಜೀವನದ ಅನೇಕ ನೋವುಗಳು ಕೂಡ ಸಹಾಯ ಮಾಡುತ್ತೆ. ಅದನ್ನ ಅವ್ರು ಕಿರ್ಚೋದು, ಹೊರ್ಚೋದು, ಮಾಡೋದು, ಚೆಲ್ಕೊಳ್ಳೋದು, ಈ ಅದಕ್ಕೋಸ್ಕರ ಯಾವುದೋ ಒಂದು ಹುಚ್ಚಿ ಪಾತ್ರನೋ ಯಾವುದೋ ಒಂದು ಬಜಾರಿ ಪಾತ್ರನೋ ಮಾಡ್ಬೇಕಾದ್ರೆ ಯಾರ್ಯಾರ ಮೇಲೇನೋ ಕೋಪ ಅದನ್ನೆಲ್ಲ ಚೆಲ್ಕೊಳ್ಳೋಕೆ ರಂಗಭೂಮಿ ಸಹಾಯ ಮಾಡುತ್ತೆ. ಶುರುವಾದಾಗ ನಾನು ಹೇಳಿದ್ನಲ್ಲ, ಈ ಥರ ಇತ್ತು ನಮ್ಮ ರಂಗಭೂಮಿ. ಫಸ್ಟ್ ನೀವು ಕಟ್ಸಿದ್ದು ಈ ತರ. ಸೋ ನೈಸ್. ಎಷ್ಟು ಚಂದ ಇದೆ ಬನ್ನಿ ಹತ್ರ. ಈ ತರ ಇತ್ತು ಆರಂಭದಲ್ಲಿ. ಆಮೇಲೆ ಅದಕ್ಕೂ ಮುಂಚೆ ನೀವು ನೋಡ್ಬೇಕು ಅಂದ್ರೆ ಒಂದು ಮನೆಯ ಹಾಲ್ನಲ್ಲಿ ಶುರುವಾಗಿದ್ದು. ನನ್ನ ಗುರುಗಳು ನಾಗಾಭರಣ ಅವರು. ನಾನು ಯಾಕೆ ಅವ್ರನ್ನ ಕರೆಸ್ತೀನಿ ಅಂದರೆ ನನ್ನ ಮುಖವನ್ನು ಇಡೀ ಕರ್ನಾಟಕ ಜನಕ್ಕೆ ತೋರ್ಸೋಕ್ಕೆ ಸಹಾಯ ಮಾಡಿದ್ದು ನಾಗಾಭರಣ ಸರ್. ಜನ್ಮ ಜೋಡಿ ಮೂಲಕ ಬಂದೆ. ನನ್ನ ಗುರುಗಳು ಮೊದಲ ಚಿತ್ರ, ಮೊದಲ ಡೈರೆಕ್ಟ್ರು. ಅದಾದ್ಮೇಲೆ ವಿಷ್ಣು ಮೊದಲನೇ ಚಿತ್ರ, ಸಾರಿ, ನಾಗಮಂಡಲ ಚಿತ್ರಕ್ಕೆ ಅಲ್ಲ, ನಾಗಮಂಡಲ ಚಿತ್ರಕ್ಕೆ ನಿಮ್ಗೆ ರಾಜ್ಯ ಪ್ರಶಸ್ತಿ, ಪೋಷಕ ಎರಡನೇ ಪಿಕ್ಚರ್ಗೆ ಬಂತು. ಎರಡನೇ ಪಿಕ್ಚರ್ಗೆ ರಾಜ್ಯ ಸರ್ಕಾರದ ಶ್ರೇಷ್ಠ ಪೋಷಕ ನಟ. ಅದ್ರ ಜೊತೆಗೆ ಆರ್ಯಭಟ ಪ್ರಶಸ್ತಿನೂ ತುಂಬಾ ಪ್ರಶಸ್ತಿಗಳು ನನಗೆ. ಒಟ್ಟು ಎಷ್ಟು ಪ್ರಶಸ್ತಿಗಳು ಸಿಕ್ಕಿದೆ? ಏನ್ ಲೆಕ್ಕ ಹಾಕ್ಲಿತ್ತೆ? ಅಲ್ಲ ಹಂಗಲ್ಲ ಸರ್, ಏನ್ ಲೆಕ್ಕ ಹಾಕ್ಲಿಲ್ಲ. ಮೇಜರ್ ಹಂಗೆ ಅಂತ ಮೇಜರ್ ಇವಾಗ ರಾಜ್ಯ ಪ್ರಶಸ್ತಿ, ಆರ್ಯಭಟ, ಹಂಗೆ ರಾಜ್ಯ ಸರ್ಕಾರದ ಶ್ರೇಷ್ಠ ಪೋಷಕ ನಟ ಅಂತ ಮುಖ್ಯಮಂತ್ರಿ ಪದಕ, ಬೆಳ್ಳಿ ಪದಕ, ಅದಕ್ಕೆ ಚೀಫ್ ಮಿನಿಸ್ಟರ್ ಕೊಡುವಂಥದ್ದು, ಅದು ಬಂದಿದೆ ನಾಗಮಂಡಲಕ್ಕೆ. ಮತ್ತು ಆರ್ಯಭಟ ಪ್ರಶಸ್ತಿ ಬಂದಿದೆ. ಮತ್ತು ಕರ್ನಾಟಕ ರಾಜ್ಯ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಮತ್ತು ನಾಟಕ ಅಕಾಡೆಮಿಯ ಸದಸ್ಯನಾಗಿದ್ದೆ. ಮತ್ತು ನಾಟಕ ಅಕಾಡೆಮಿಯ ಸದಸ್ಯ ಅಲ್ಲದೇ ರಂಗಾಯಣದಲ್ಲಿ ರಂಗ ಸಮಾಜ ಅಂತ ನಾನು ಓದಿದ ಜಾಗದಲ್ಲೇ ಅಲ್ಲೊಂದು 5 ಜನದ ಗೌರ್ನಿಂಗ್ ಕೌನ್ಸಿಲ್ ಇದೆ, ಒಂದು ಬಾಡಿ ಇದೆ ರಂಗ ಸಮಾಜ ಅಂತ. ಅದಕ್ಕೆ ಸರ್ಕಾರ ಮೆಂಬರಾಗಿ ನನ್ನ ಆಯ್ಕೆ ಮಾಡಿತ್ತು. ಸೆಂಟ್ರಲ್ ಗೌರ್ಮೆಂಟಲ್ಲಿ ಇನ್ನೊಂದೇನೋ ಒಂದು ರಾಜ್ಯ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಒಂದು ಒಳ್ಳೆಯ ಪದವಿಯನ್ನು ಕೊಟ್ಟರೆ ನೀವು ಇಲ್ಲ ಇಂಥ ಕಡೆ ಎಲ್ಲೆಲ್ಲಿ ದುಡ್ಡು ಕೊಡೋಕ್ಕೆ ಸಹಾಯ ಆಗುತ್ತೆ ಅಲ್ಲ ನೀವು ಅದನ್ನು ಕೊಡ್ಬೋದು ಮಾಡ್ಬೋದು ಅಂತ ಒಂದು ಅಲ್ಲಿಯ ಎಕ್ಸ್ಪರ್ಟ್ ಕಮಿಟಿ ಅಂತ ಒಂದಿರುತ್ತೆ. ಅದಕ್ಕೆ ಮೆಂಬರಾಗಿ ಆಯ್ಕೆ ಮಾಡಿತ್ತು 2 ಟರ್ಮಲ್ಲಿ. ನನ್ನ ಕೇಂದ್ರ ಸರ್ಕಾರದಲ್ಲಿ ಮೀಟಿಂಗ್ಗಳಿಗೆ ಹೋಗ್ತಾ ಇದ್ದೆ. ನಾನು ಕನ್ನಡದಲ್ಲೇ ಮಾತಾಡ್ತಾ ಇದ್ದೆ. ನನಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಗೊತ್ತಿಲ್ಲ. ನಾನು ಹೇಳಬೇಕು ಅಂದ್ಕೊಂಡು ನನಗೆ ಕನ್ನಡ ಬಿಟ್ಟು ಬೇರೆ ಭಾಷೆ, ಹಿಂದಿ, ಇಂಗ್ಲೀಷ್, ತಮಿಳು, ತೆಲುಗು, ಮಲಯಾಳಂ ಇದು ಯಾವುದು ಚೆನ್ನಾಗಿ ಬರಲ್ಲ, ಅರ್ಥ ಆಗುತ್ತೆ. ಆ ಎಲ್ಲ ಭಾಷೆಗಳ ಬಗ್ಗೆನೂ ಗೌರವ ಇದೆ. ಅದರ ಬದುಕುವಾಗ ಕನ್ನಡದಲ್ಲೇ ಬದುಕ್ತಾ ಇದ್ದೀನಿ. ಅಪ್ಪಟ ಕನ್ನಡದ ಮಣ್ಣಿನ ಮಗ ಅಂತ ನನಗೆ ಹೇಳ್ಕೊಳಕ್ಕೆ ನನಗೆ ಖುಷಿ ಆಗುತ್ತೆ. ಆಮೇಲೆ ಆಯ್ತಾ, ಇದು ವಿಷ್ಣು ಸರ್ ಮತ್ತು ರಮೇಶ್ ಅರವಿಂದ್ ಸರ್ ಗಿಡ ನೆಟ್ಕೊಟ್ಟಿದ್ದು. ಆಮೇಲೆ ಇದು ನನಗೆ ತುಂಬ ಪ್ರಿಯವಾದಂಥ 2 ವ್ಯಕ್ತಿಗಳು. ಆಮೇಲೆ ಇದು ಮತ್ತೊಂದು ಪ್ರಿಯವಾದಂಥ ವ್ಯಕ್ತಿಗಳು. ಆಮೇಲೆ ಇವರೆಲ್ಲ ನೋಡಪ್ಪ, ಸುಭದ್ರಮ್ಮ ಮನ್ಸೂರು, ಮುಖ್ಯಮಂತ್ರಿ ಚಂದ್ರು, ದೇವರಾಜ್ ಸರ್, ರಂಗಭೂಮಿಯವರು ಇವರೆಲ್ಲ ಬಂದು, ಅರುಂಧತಿ ನಾಗು, ಪ್ರಸನ್ನ ಜಂಬೆಯವರು ಮೊದಲನೇ ವರ್ಷದ ರಜಾ ಮಧ್ಯದಲ್ಲಿ ಪ್ರಸನ್ನ ಮತ್ತು BJಶ್ರೀ ಅವರು ಬಂದು ಪಾಠ ಮಾಡಿದ್ದು. ಬಹಳ ದೊಡ್ಡ ಆಕ್ಟರ್ಗಳು ಇವರೆಲ್ಲರೂ. ಸಚಿನ್ ಅಂತ, ಮಿಮಿಕ್ರಿ ದಯಾನಂದ್ ಎಲ್ಲ ದೊಡ್ಡದು. ಆಮೇಲೆ ಗಿರೀಶ್ ಕಾಸರೊಳಗೆ ಬಂದು ಪಾಠ ಮಾಡೋರು. ಈಗೇನು ಸಂತೋಷ ಅಂದರೆ ಇದೊಂದು ಅಪೂರ್ವವಾದ ಫೋಟೋ.
ಈ ಫೋಟೋಲಿ ಮಾಶರಣಯ್ಯನವರು ನನ್ನ ಕಂಡು ತುಂಬಾ ಪ್ರೀತಿ ಮಾಡ್ತಾ ಇದ್ರು. ಮಾಶರಣಯ್ಯ ಇಲ್ಲಿ ಬೆಳೆದಂತ ಅನೇಕ ಮಕ್ಕಳು ಡೇರ್ ಮುಸ್ತಾಫಾ ಮಾಡ್ತಾರೆ, ಅದು ಇವನೇ. ಆಮೇಲೆ ಇನ್ನೊಂದರಲ್ಲಿ ಇವಳು ದೊಡ್ಡ ಕಂಪ್ನಿಗಳಿಗೆ ಪ್ರತಿ ತಿಂಗಳು ಒಂದು 5 ಲಕ್ಷ ರೂಪಾಯಿ ಸಂಬಳ ತಗೊಳ್ಳುವಂತ ಒಂದು ಹುಡುಗಿ ಇವಳು. ಅವಳ ಕೆಲಸದಲ್ಲಿ ಈ ಅನೇಕ ಜನ ದಿಶಾ, ಚಿಂಟು ಅಂತ ದಿಶಾ ಅವರ ಇದು ದಿಶಾ ಇದೆ. ಓಕೆ, ಕ್ಯೂಟ್. ಬಾಲ್ಯದಿಂದ ಬೆಳೀತಾರೆ ಮಕ್ಕಳಲ್ಲಿ, ಅದೊಂದು ಸಂತೋಷ. ಜಗ್ಗೇಶ್ ಸರ್ ಬರ್ತಾ ಇದ್ರು, ಪ್ರಕಾಶ್ ಬೆಳವಡಿ ಸರ್, ತುಂಬಾ ಜನ. ಆಮೇಲೆ ಈ ತರ ರೂಪ ಮಧ್ಯದಲ್ಲಿ ಬಿದ್ದೋಯ್ತಲ್ಲ, ಮಳೆಗಳಿಗೆ ತೊಂದರೆ ಆಯ್ತು. ಆಮೇಲೆ ಅನೇಕ ಜನರ ಸಹಾಯದಿಂದ, ನನ್ನ ವೈಯಕ್ತಿಕ ಬಲ ಕಮ್ಮಿ ಇರ್ಬೋದು, ಅನೇಕ ಜನರ ಸಹಾಯದಿಂದ ಎಲ್ಲ ಸೇರಿಸಿ ಒಳ್ಳೆ ಸಂಘಟನೆ ಇಟ್ಕೊಂಡು ಬೆಳೆದ್ರಿಂದ ಈ ಥರ ಇದಾಗಿ 11 ವರ್ಷ ಆಯ್ತು. 2015 ಇದು 15 ಇದು ಬರ್ದಿರೋದು ಏನು ಲೇಖನ ಬರ್ದಿರೋದು. ಓ ಹೌದಾ? ಇದು ಕಟ್ಸಿದ್ದು ಯಾವಾಗ, ಯಾವ ಬಿಲ್ಡಿಂಗ್ ಆಗಿ ಈ 11 ವರ್ಷದಿಂದ 11 ವರ್ಷ ಆಯ್ತು. ಅದೊಂದು ಲೆಕ್ಕ ಇದೆ ನನಗೆ. 11 ವರ್ಷ ಆಯ್ತು ಈ ತರ ಬಿಲ್ಡಿಂಗ್ ಆಗಿ. ಈಗ ಈ ಎಲ್ಲ ಇದ್ರ ಜೊತೆ ಇದನ್ನು ಯವನಿಕಾ ಅಂತ ಹೇಳಿ ಇವರೆಲ್ಲರೂ ನಮ್ಮ ಜೊತೆಗೆ ನಿಂತವರು ಆ ಕಾಲದಲ್ಲಿ. ಪ್ರತಿಯೊಬ್ಬರು ಇರಬೇಕು ಅಂತಾದ್ರೆ ಅವರೆಲ್ಲರೂ. ಆಮೇಲೆ ಎಲ್ಲ ಮೊದಲನೇ ಪಿಕ್ಚರು, ಆಮೇಲೆ ನಾಗಮಂಡಲ ಆ ಪಿಕ್ಚರ್ ಬಂದಿತ್ತು. ಆಮೇಲೆ ಇವೆಲ್ಲದೂ ಅಲ್ಲದೆ ಈ ಜಾಗ ನಾವೇನು ನಿಂತಿದ್ವಲ್ಲ ಇದನ್ನ ಯವನಿಕಾ ಅಂತ ಕರ್ಕೋತೀವಿ. ಯವನಿಕಾ ಅಂತಂದ್ರೆ ಸಂಸ್ಕೃತ ಹಳಗನ್ನಡದ ಆ್ಯಕ್ಚುಲಾಗಿ ಪರದೆ ಅಂತಾಗುತ್ತೆ. ಅಂದರೆ ನಮ್ಮ ಒಟ್ಟು ಕೆಲಸ ಮಾಡ್ತೀವಲ್ಲ, ಅದ್ರ ಹಿಂದೆ ಏನು ಕೆಲಸ ಮಾಡ್ತೀವಿ, ಇವಾಗ ಮೇಲೆ ಸ್ಟೇಜಲ್ಲಿ ಆ್ಯಕ್ಟ್ ಮಾಡಿಬಿಡ್ತೀವಿ, ಅದ್ರ ತಯಾರು ಮಾಡ್ಕೋಬೇಕಲ್ಲ. ಸೆಟ್ಟು, ಪ್ರಾಪರ್ಟಿ, ಅದು ಇದು ಮೇಕಪ್ ಹಚ್ಕೊಳ್ಳೋದು ಗ್ರೀನ್ ರೂಮಲ್ಲಿ ಆಗುತ್ತೆ. ಆದರೆ ಇನ್ನು ಮಿಕ್ಕಿದ್ದು ಏನೋ ಬಿಲ್ ತಯಾರು ಮಾಡ್ತೀವಿ ಎಲ್ಲ ಇಲ್ಲೇ ತಯಾರು ಮಾಡೋದು ಕಲಿಸ್ತೀವಿ ಅದನ್ನ ವಿದ್ಯಾರ್ಥಿಗಳಿಗೆ. ಅದಕ್ಕೆ ಯವನಿಕಾ ಪರದೆಯಿಂದ ಚಟುವಟಿಕೆ ಇದೆಲ್ಲ ನಮ್ಮಲ್ಲಿ ಆದಂಥ ಅನೇಕ ನಾಟಕಗಳು. ನಾವು ಇಲ್ಲಿ ವಿಶೇಷ ಏನಂದ್ರೆ ಎಲ್ಲ ಥರದ ನಾಟಕಗಳು ಆಗ್ತಾವಮ್ಮ, ಒಂದು ಥರದ್ದು ಅಂತಲ್ಲ. ತುಂಬ ಸಂಸ್ಕೃತ ನಾಟಕಗಳಾಗುತ್ತೆ, ಇಂಗ್ಲೀಷ್ ನಾಟಕಗಳಾಗುತ್ತೆ, ಗ್ರೀಕ್ ನಾಟಕಗಳಾಗುತ್ತೆ. ಎಲ್ಲವೂ ಕನ್ನಡದಲ್ಲೇ ಮಾಡ್ತೀವಿ. ಮತ್ತು ಕನ್ನಡದ ಸ್ಟೈಲಿಶ್ಡ್ ಭಾಷೆ, ರಿಯಲಿಸ್ಟಿಕ್ ಭಾಷೆ, ಸೆನ್ಸಿಬಿಲಿಟಿ ಎಲ್ಲವನ್ನು ಬೆಳೆಸ್ಕೊಂಡು ಮಾಡುವಂಥ ಇದು ಆ ಜಾಗ ಇದು. ಇದಲ್ಲದೆ ನಾನು ಹೇಳಿದ್ನಲ್ಲಿ ನೀವು ಮಕ್ಕಳ ಗ್ರೂಪ್ ಇದೆ ಅಂತ, ಮಕ್ಕಳ ಗ್ರೂಪಿನ ಫೋಟೋಗಳಿವೆಲ್ಲವೇ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪಾಕಿಸ್ತಾನದ ಬಾರ್ಡರ್ ಹೋಗ್ಬಿಟ್ಟು ನಮ್ಮ ಮಕ್ಕಳು ಎಲ್ಲ ಈ ಥರ ಪುಟ್ಪುಟಾಣಿ ಮಕ್ಕಳು ಇವರೆಲ್ಲ ನಾಟಕ ಮಾಡ್ಬಿಟ್ಟು ಬರ್ತಾರೆ. ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ಅವ್ರಿಗೆ ಟ್ರೈನಲ್ಲಿ ಅಲ್ಲೂಜಿದ ಹೇಳ್ಕೊಡ್ತೀವಿ, ಟ್ರೈನಿಂದ ಬಿದ್ದೋಗ್ದಿರೋಂಗೆ ಹೇಳ್ಕೊಡ್ತೀವಿ. ಆಮೇಲೆ ನೀನು ಸ್ವಾಭಿಮಾನದಿಂದ ವೈಯಕ್ತಿಕವಾಗಿ ಬದುಕಕ್ಕೆ ಇದು ಏನು ಅಂತಂದರೆ, ನಮ್ಮಲ್ಲಿ ಪ್ರತಿಯೊಬ್ಬ ನಟ ನಟಿ ಕೂಡ ಒಂದು ನಾಟಕ ಓದಿದ್ಮೇಲೆ ಆ ನಾಟಕ ಕಟ್ಟೋದಕ್ಕೆ ತುಂಬ ವಿಶೇಷವಾದಂಥ ಸೆಟ್ ಮಾಡ್ಕೋಬೇಕು. ಸೆಟ್ ಹಾಕೋಬೇಕಲ್ಲ ನಾವು. ಸೆಟ್ಟು ಪ್ರಾಪರ್ಟಿನ ಹೆಂಗೆ ಇಟ್ಕೋಬೇಕು ಏನು ಬೇಕು, ಇಷ್ಟಾಗಲ್ಲ, ಇಷ್ಟು ಇಂಚು, ಇಷ್ಟು ಉದ್ದ ಅಂತ ಸೆಂಟಿಮೀಟರ್ ಲೆಕ್ಕದಲ್ಲಿ ಇದನ್ನ ಪ್ರತಿಯೊಂದು ನಾಟಕನ ಓದಿ ಪ್ರತಿಯೊಬ್ಬರು ಇಂಜಿನಿಯರಿಂಗ್ ಕೆಲಸ ಕಲಿಬೇಕಮ್ಮ. ಇಂಜಿನಿಯರಿಂಗ್ ಕೆಲಸ ಕಲಿಬೇಕು. ಗ್ರೀಕ್ ರಂಗಭೂಮಿ ಹೆಂಗಿದೆ, ಬೇರೆ ರಂಗಭೂಮಿ ಹೆಂಗಿದೆ, ಅದು ಆ ನಾಟಕ ಅಂದರೆ ಪ್ರತಿಯೊಬ್ಬರು. ಇದು ಯಾವುದು? ಗ್ರೀಕ್ ರಂಗಭೂಮಿ. ಇದು ಗ್ರೀಕ್, ಅದು ರೋಮನ್. ಇದು ಗ್ರೀಕ್ ರಂಗಭೂಮಿ, ಇದು ರೋಮನ್ ರಂಗಭೂಮಿ. ಇದು ಈ ವಿಶೇಷ ಏನಂದ್ರೆ ಜನ ಕೂತ್ಕೊಳ್ಳೋದು, ಓಡಾಡೋದು, ಹಿಂಗೆ ಎಲ್ಲ ನಾವು ಬೇರೆ ಬೇರೆ ಥಿಯೇಟರ್ ಸ್ಟೈಲ್ಗಳಿಗೆಲ್ಲ ರಂಗಭೂಮಿಯ ಶಾಸ್ತ್ರೋಕ್ತ ಅಂದರೆ ಸೆಟ್ ಮಾಡೋದು, ಪ್ರಾಪರ್ಟಿ ಮಾಡೋದು, ಮುಖವಾಡ ಮಾಡೋದು ಎಲ್ಲದು ನಮ್ಮ ನಟರುಗಳು. ಬೇರೆ ಹಿಂದಿನ ನಾಟಕಗಳು ಅನೇಕ ಜನ ನೋಡಿದ್ದೀನಿ ನಾನು. ಯಾವುದೋ ಹಿಂದಿನ ನಾಟಕಗಳು ವಿಲನ್ ನೋಡಿದ್ದೀನಿ. ಆಮೇಲೆ ಇವಳು ಶ್ರೀನಿವಾಸ್ ಕಲ್ಯಾಣದಲ್ಲಿ ಕೆಲವು ಹಿಂಗೆ ದುಡ್ಕೊಂಡು ನೋಡಿದ್ರೆ ನಿಂಗೆ ಗೊತ್ತಾಗ್ಬಿಡುತ್ತೆ. ಅನೇಕ ಜನ ನಮ್ಮಲ್ಲಿ ಹಂಗಿದ್ದಾರೆ. ಇವನು ಈ ಹುಡುಗ ಅಂಡ್ ಅವರು ಅಲ್ಲಿರೋರು ಒಂದು ಡ್ರೆಸ್ ಇಟ್ಕೊಂಡಿದಾರಲ್ಲ. ಹೌದು ಹೌದು, ಅವನು ಮಂಜುನಾಥ್ ಜಮೇದ ಸೊಸೈಟಿ ಡೈರೆಕ್ಟ್ರು. ಆ ಡ್ರೆಸ್ ಇಟ್ಕೊಂಡಿರೋ ಅನನ್ಯ ಭಟ್ ಅವಳು ಹಾಡ್ತಾ ಅದನ್ನೇ ಹೇಳಿದ್ದು ನಾನು. ವಿಲನ್ ಮಾಡ್ತಾ ಇದ್ದಾರೆ, ಗೌರಿ ಶಂಕರದ ವಿಲನ್ ಮಾಡ್ತಾ ಇದ್ದಾರೆ. ಓ ಹೌದಾ, ಓಕೆ ಓಕೆ ಓಕೆ. ಸೈಡ್ ಇರೋದ್ರಿಂದ ಅಷ್ಟು ಗೊತ್ತಾಗ್ತಿಲ್ಲ. ತುಂಬ ಜನ, ಅನೇಕ ಜನ. ಆಮೇಲೆ ಈಕೆ ಯಾರು ಅಂದರೆ ಚಾಮುಂಡೇಶ್ವರಿ ಅವರು ಮಾಡ್ತಾ ಇದ್ದವಳಿಗೆ ನಮ್ಮ ಭೀಮಾ ಪಿಕ್ಚರ್ನಲ್ಲಿ ಇದು ಮಾಡ್ತಾಳಲ್ಲ, ಹೀರೋ ಇನ್ಸ್ಪೆಕ್ಟರ್ ರೋಲ್ ಮಾಡಿದಾರಲ್ಲ ತುಂಬ ಜನ ಇದ್ದವರೆಲ್ಲ ಅಷ್ಟು ಅನೇಕ ಜನ ಮಧ್ಯದಲ್ಲಿದ್ದಾಳಲ್ಲ ಅವಳು ಅಲ್ಲಿ ಕಾಣಿಸ್ತಾ ನೋಡು, ಅವಳು ನೀನಾದೇನ ಹೀರೋಯಿನ್. ಖುಷಿ ಅವರು ಇದು ಅಲ್ಲಿದ್ದಾರೆ, ಅಲ್ಲಿ ಎಷ್ಟು ಕ್ಯೂಟ್, ಶಿ ಇಸ್ ಸೋ ಕ್ಯೂಟ್. ಲುಕ್ ಅಟ್ ಹರ್. ಅನೇಕ ಜನ ಇವಳು ಅನೇಕ ಜನ ಬೇರೆ 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 ಅವರು ಸ್ಥಾನಗಳನ್ನ ಹುಡುಕೊಂಡು ಸೆಟ್ಲಾಗಿ ಅವ್ರು ಮಾಡ್ತಾ ಇದ್ದಾರೆ. IAS ಮಾಡಿದವರಿದ್ದಾರೆ, IPS ಮಾಡಿದವರಿದ್ದಾರೆ. ಒಂದು ಹುಡುಗಿ DYSP ಆಗಿದ್ದಾಳೆ ಬೆಂಗಳೂರಿನಲ್ಲಿ. ಗ್ರೇಟ್. ತುಂಬ ಜನ ಅವ್ರವ್ರ ಬದುಕನ್ನ ಅಂದರೆ ಬರೀ ರಂಗಭೂಮಿ ನಾಟಕ ಇಲ್ಲಿ ಟ್ರೈನಿಂಗ್ ತೊಗೊಂಡ ತಕ್ಷಣ ಅವರು ನಾಟಕನೇ ಮಾಡಬೇಕು, ಟಿವಿನೇ ಮಾಡೋಕ್ಕೆ, ಸಿನಿಮಾ ಮಾಡೋಕ್ಕೆ ಅಂತಲ್ಲ. ಅವ್ರು ಪಾಠ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಅವ್ರಿಗೆ ಬಿಸ್ನೆಸ್ಸಲ್ಲಿ ವ್ಯವಹಾರ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಲೈಫ್ ಏನು ಅನ್ನೋದನ್ನ ನಮ್ಗೊಂದು ಡಿಸಿಪ್ಲಿನ್ ಇರ್ಬೋದು, ಲೈಫ್ ಹೆಂಗೆ ಆಗುತ್ತೆ ಅನ್ನೋದು ನಮಗೆ ಕಲಿಸ್ಕೊಡುತ್ತೆ ರಂಗಭೂಮಿ. ಶುರು ಆಗುತ್ತೆ ಇಲ್ಲಿ ಕ್ಲಾಸ್ಗಳು.
5 ಕಾಲ ಅಷ್ಟೊತ್ತಿಗೆ ಬಂದು ಕಸ ಗುಡಿಸಿ ನೀಟಾಗಿ ವ್ಯವಸ್ಥೆ ಮಾಡಿ ನೀನು ನೋಡ್ಬೇಕು ಸಂಜೆ, ಅದೊಂದು ದೊಡ್ಡ ಅನುಭವ. ಇಲ್ಲಿ 25 ಜನ ಯೋಧರ ಥರ ನಿಂತಿರ್ತಾರೆ, ಹಂಗೆ ಕೆಲಸ ಮಾಡ್ತಾರೆ. ಆಮೇಲೆ ಇದೆಲ್ಲ ನಮ್ಮ ಗುರುಗಳು ಬೇರೆ ಬೇರೆ ಇರುವಂಥದ್ದು. ಅಶೋಕ್ ಬಾದರ್ಗಿನಿ ಅಂತ ನನ್ನ ಮೊದಲ ಆರಂಭದ ಗುರು, ಪರಮಶಿವನ್ ಅಂತ. ರಾಜ್ಕುಮಾರ್ಗೂ ಹಾರ್ಮೋನಿಯಂ ಬರ್ತಾ ಇದ್ರು. ಇಲ್ಲಿ ನಮ್ಮಲ್ಲಿ ಇವತ್ತು ದಿಶಾ ಚೆನ್ನಾಗಿ ಹಾಡ್ತಾಳೆ ಅಂದ್ರೆ ಅದಕ್ಕೆ ಪರಮಶಿವನ್ ಅಂತ ಕೂಡ. ದಿಶಾ ಅವರು ಅಂತ ಹೇಳಿದ್ರೆ ನಿಮಗೆಲ್ಲ ಪರಿಚಯ ಇರಲ್ಲ ಅಂತ ಅನ್ಕೊಂತೀನಿ. ಇವ್ರ ಮಗಳು ದಿಶಾ ಅವರು, ಶಿ ಸೋ ಕ್ಯೂಟ್, ತುಂಬಾ ಚಂದ ಹಾಡ್ತಾರೆ. ಇದಾರಾ ಕಂದಪ್ಪ? ಓ, ನೀವು ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಇಲ್ಲ ಅಂತ ಹೌದಾ? ಓಹೋ, ಇವರೇ ದಿಶಾ ಅವರು, ಇವರ ಮಗಳು, ನಾನು ಸೊಸೆ ಸೀರಿಯಲ್. ದಿಶಾ ಅವರು ತುಂಬಾ ಚಂದ ಹಾಡ್ತಾರೆ. ಇದು ಒಂದು ಇಷ್ಟು ಚೆನ್ನಾಗಿ ಹೋಗ್ತಿದೆ ಅಂತ ಹೇಳಿದ್ರೆ ಸಪೋರ್ಟಿಗೆ ಮೇನ್ ಸಪೋರ್ಟ್ ಅಂತ ಹೇಳಿದ್ರೆ ಇವರೇ ಒಂದು ಎಲುಬಾಗಿ ನಮಗೆ ಮಂಡ್ಯ ರಮೇಶ್ ಸರ್ಗೆ ನಿಂತಿದ್ದಾರೆ. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹಾಗಾಗಿ ಇವರು ಪರಮೇಶ್ವರನ್ನು ಅವ್ರಿಗೆಲ್ಲ ಹಾಡು ಕಲಿಸ್ಕೊಟ್ಟರು ಅವರು. ಇವರು ನಮ್ಮ ಇನ್ನೊಬ್ಬ ಗುರುಗಳು ರಾಜಾನಂದ ಸ್ವಾಮಿ ಇದ್ದರು, ಅವ್ರ ತಂದೆ ಮೈಸೂರು ಅನಂತ ಸ್ವಾಮಿ ಅಂತ. ಅವರು ನನ್ನ ಮುಖ್ಯವಾದ ಗುರು, ನನ್ನ ಬದುಕಿಗೆ ತುಂಬ ದೊಡ್ಡ ಇದನ್ನು ಕಲಿಸ್ಕೊಟ್ಟರು. ಈ ಜನ ಕೊಟ್ಟು ಪ್ರೀತಿನೆಲ್ಲ ಎಲ್ಲೆಲ್ಲ ಎಸ್ತೋಡೋದು ಬೇಡ, ಚೆಲ್ಲೋಗೋದು ಬೇಡ ಅಂತ ಇಲ್ಲಿ ಹಾಕ್ಕೊಂಡಿದ್ವಿ ನಿರಂತರವಾಗಿ. ನನಗೆ ಇಷ್ಟ ಆಗೋದು ಎಲ್ಲ ಬ್ಯಾಕ್ ಸ್ಟೇಜ್ ಮಾಡೋ ಜಾಗ, ಅಂಟಿಸೋದು, ತೆಗಿಯೋದು, ಸೇರಿಸೋದು, ಇವನ್ನೆಲ್ಲ ಮಾಡೋದು. ಆಮೇಲೆ ಪ್ರತಿಯೊಬ್ಬ ಹುಡುಗಿ ಕೂಡ ಇಲ್ಲಿ ಬಂದರು ಪೇಪರ್ಗಳನ್ನು ಓದಬೇಕು, ನ್ಯೂಸ್ ಪೇಪರ್ ಅಂತ ತುಂಬ ನ್ಯೂಸ್ ಪೇಪರ್ಗಳನ್ನ ತರಿಸಿ ನಾವು ಇಟ್ಕೊಂಡಿರ್ತೀವಿ. ಆ ಓದೋ ಜಾಗ ಮತ್ತು ತಿಂಡಿ ತಿನ್ನೋಕ್ಕೆ, ಊಟ ಮಾಡೋಕ್ಕೆ ಇರುವಂಥ ಜಾಗಗಳು ಇದೆಲ್ಲ ಆದರೆ ಅವ್ರಿಗೆ ಬಿಸಿನೀರು, ತಣ್ಣೀರು ಮತ್ತು ರೆಗ್ಯುಲರ್ ಬರೋ ನೀರು, 3 ನೀರಿಗೆ ಶುದ್ಧವಾದ ನೀರೇ ದೊರಕಿಸ್ಕೊಡ್ಲಾಗುತ್ತೆ. ಆ್ಯಕ್ಟ್ರಿಗೆ ಎಂಥದೇ ಸಮಯದಲ್ಲೂ ಕುದಿತಾರೋ ಬಿಸಿನೀರೇ ಸಿಗುತ್ತೆ 24 ಅವರ್ಸು, 365 ಕಾಲುವೆ. ಆಮೇಲೆ ತಣ್ಣೀರು ಸಿಗುತ್ತೆ, ಟಕ್ ಅಂತ ಇಟ್ಟ ತಕ್ಷಣ ಅಲ್ಲಿ ಸಿಗುತ್ತೆ. ಆಮೇಲೆ ಈ ಜಾಗಗಳನ್ನೆಲ್ಲ ಅವರು ಕೂತ್ಕೊಳ್ಳೋದು, ತಿನ್ನೋದು, ಮಾತಾಡೋದು, ಚರ್ಚೆ, ಇದಕ್ಕಾಗಿ ಇದನ್ನೆಲ್ಲ ಬಳಸ್ತಾರೆ. ಹಾಯ್ ಸರ್. ಇವತ್ತು ನಟನ ಏನಾಗ್ತಾ ಇದೆ, ಇಲ್ಲೇನು ಚಟುವಟಿಕೆ ಹಿಂಗೆ ನಿಂತಿದೆ, ಅದಕ್ಕೆ ಸಂಪೂರ್ಣವಾದ ಕಾರಣ ಹಿಂದೇನೆ ನಿಂತ್ಕೊಂಡು ನಾವು 1000 ಕೆಲಸ ಮಾಡ್ಬೋದು, ದುಡ್ಡನ್ನಾರು ಎಲ್ಲಿಂದಾರು ತರ್ಬೋದು, ಮತ್ತೊಂದೆಲ್ಲ ಮಾಡ್ಬೋದು. ಆದರೆ ಅದಕ್ಕೊಂದು ಶಿಸ್ತು, ಬದ್ಧತೆ ಮತ್ತು ಒಂದು ಚೌಕಟ್ಟನ್ನು ಸಂಪೂರ್ಣವಾದಂಥ ಅಸ್ಮಿಯತೆ ಕ್ರಿಯೇಟ್ ಮಾಡಿಕೊಟ್ಟಿದ್ದು ಮೇಘ ಸಮೀರು ಅವರು. ಆತ ಇಂಗ್ಲೀಷ್ನಲ್ಲಿ MA ಮಾಡ್ಕೊಂಡಿದ್ದಾರೆ, ಆಮೇಲೆ ಕನ್ನಡ MA ಮಾಡ್ತಿದ್ದಾರೆ. ಇದೆಲ್ಲ ಜೊತೆಗೆ ರಿಸರ್ಚ್ ವರ್ಕನ್ನು ತುಂಬ ಚೆನ್ನಾಗಿ ಮಾಡಿಕೊಂಡು ಬೇರೆ ಬೇರೆ ಥರದ್ದು ಕನ್ನಡ ರಂಗಭೂಮಿಗೆ ಅಥವಾ ಬೇರೆ ಬೇರೆ ಪಾಶ್ಚಾತ್ಯ ರಂಗಭೂಮಿಗೆ ವಿಷಯ ತಿಳ್ಕೊಳ್ಳೋಕ್ಕೆ, ಅದನ್ನು ಮುಂದಿನ ತಲೆಮಾರಿಗೆ ಈ ವಿಷಯ ತಿಳ್ಕೊಂಡವರಿದ್ದಾರೆ. ಇವತ್ತು ತುಂಬ ಜನ ತಿಳ್ಕೊಂಡವರಿದ್ದಾರೆ. ಅದನ್ನು ತಲುಪಿಸೋಕ್ಕೆ ಬೇಕಾದಂಥ ಶಕ್ತಿ ಇದೆಯಲ್ಲ ಅದು. ಆತ ತಬಲ ನುಡಿಸ್ತಾನೆ, ಹಾರ್ಮೋನಿಯಂ ನುಡಿಸ್ತಾನೆ, ಚಂಡೆ ನುಡಿಸ್ತಾನೆ, ಎಲ್ಲ ಒಂದು 50 ವಾದ್ಯ ಕೊಟ್ಟರು ನುಡಿಸ್ತಾನೆ. ಡೇಟ್ ಮಾಡಿಕೊಡ್ತಾನೆ. ಆ್ಯಕ್ಚುಲಾಗಿ ಮುಂದೆ ಹೊಗಳಬಾರ್ದು, ಆದರೆ ನನಗೆ ಇದು ನಿಜವಾದ ದೊಡ್ಡ ಕೆಲಸ ಆದ್ದರಿಂದ ಅವನದು ಮಾಡೋದ್ರಿಂದ ಇವತ್ತು ನಟನ ಈ ಲೆವೆಲಿಗೆ ನಿಂತಿದೆ ಅಂದರೆ ಅದಕ್ಕೊಂದು ಘನತೆ, ಗೌರವ ಎಲ್ಲ ಬಂದಿದೆ. ಅದಕ್ಕೆ ಪ್ರಮುಖವಾದ ಕಾರಣ ಇಲ್ಲಿರೋ ಅಷ್ಟು ಜನವೇ ನನ್ನ ಹಿತೈಷಿ, ಅವನೊಂದು CC ಕ್ಯಾಮ್ರಾ ಹಾಕ್ಸ್ಕೊಟ್ಟ, ಜನರೇಟರ್ ಹಾಕಿಸ್ದ, ಇವರೆಲ್ಲರೂ ನಾನು ಮಾಡ್ತಾರೋ ಕೆಲಸಕ್ಕೆ ಅವರೇ ಪ್ರೀತಿ ಕೊಟ್ಟು ನಾವು ಒಂಚೂರು ಜೊತೆಲಿ ನಿಂತ್ಕೋತೀವಿ ಅಂತ ಸಣ್ಣ ಪುಟ್ಟ ಸಹಾಯಗಳು ಮಾಡೋರು ಎಲ್ಲರೂ. ಸೋ ನೈಸ್. ಜಗತ್ತಿನಲ್ಲಿ ಬೇರೆ ಬೇರೆ ರಂಗಭೂಮಿಗಳು ಹೇಗೆ ಹುಟ್ಟುದು, ಏನು ರಂಗಭೂಮಿ ಅಂದರೆ ಏನು, ಆ್ಯಕ್ಟಿಂಗ್ ಅಂದರೆ ಏನು, ನವರಸಗಳು ಅಂದ್ರೆ ಏನು, ಇದನ್ನೆಲ್ಲದೂ ಪ್ರಾಕ್ಟಿಕಲಾಗಿ ಹೇಳ್ಕೊಡೋದು ಬೇರೆ. ನಾವು ನೋಡಿ ಭಯ, ಶೃಂಗಾರ ಅಂತ ಹಿಂಗೆ ಹೇಳ್ಬಿಡ್ತೀವಿ. ಇದೊಂದು ಥಿಯರಿ ಹೇಳ್ಕೊಡ್ತಾ ಬರೀತಾ ನವರಸಗಳು ಅಷ್ಟನ್ನೋರು ಬರಿತೀವಿ. ಆಮೇಲೆ ಏನೋ ಹಾಸ್ಯರಸ ಅಂತ ಹಿಂಗೆ ಹೇಳ್ಕೊಡ್ತೀವಿ. ಆದರೆ ಇದನ್ನು ಪ್ರಾಕ್ಟಿಕಲ್ಲಾಗಿ ಹಾಸ್ಯ ಮಾಡೋದು ಹಿಂಗೆ, ಶೃಂಗಾರ ಇದು, ಆಮೇಲೆ ಭಯ ಇದು, ವೀರ ಇದು ಅಂತ ಹಿಂಗೆಲ್ಲ ಹೇಳ್ಕೊಡ್ತೀವಿ, ಎಲ್ಲ ಮಾಡ್ತೀವಿ. ಹೇಳ್ಕೊಡೋದು ಪ್ರಾಕ್ಟಿಕಲ್ ಮೇಲೆ ರಿಹರ್ಸಲ್ ಮಾಡ್ತಾ ನಾಟಕಗಳನ್ನ ಪ್ರಾಕ್ಟಿಕಲಾಗಿ ಹೇಳ್ಕೊಡೋದ್ರ ಜೊತೆಗೆ ಥಿಯರಿನೂ ಗೊತ್ತಾಗಬೇಕು, ಒಂದು ಪುಸ್ತಕ ಓದಬೇಕು ಅನ್ನೋ ಕಾರಣಕ್ಕಾಗಿ, ಆಮೇಲೆ ಅಭ್ಯಾಸ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಹಾಲನ್ನು ಮಾಡ್ಕೊಳ್ಳಲಾಗಿದೆ. ಇಲ್ಲಿ ಮಕ್ಕಳ ನಾಟಕದ ರಿಹರ್ಸಲ್ ಹೆಚ್ಚು ನಡೀತಾರೆ. ಮಕ್ಕಳ ಶಾಲೆ ನಡೆಯೋದು ಹೆಚ್ಚಿಲ್ಲೇನೆ. ಒಂದು 25,000 ಪುಸ್ತಕಗಳಿದೆ ಅಮ್ಮ. ಎಷ್ಟು? 25,000. ಇದರಲ್ಲಿ ಮಕ್ಕಳಿಗೆ ಸರಳವಾಗಿ ಹೇಳ್ಕೊಡೋದ್ರಿಂದ ಹಿಡಿದು ನಮ್ಮ ಗುಬ್ಬಿ ವೀರಣ್ಣ, ವರದಾಚಾರು ಮತ್ತು ಭಾಳ ದೊಡ್ಡ ದೊಡ್ಡ ನಟರುಗಳು ಏನಿದಾರಲ್ಲ ಸಿಕ್ಕಾಪಟ್ಟೆ, ಅವರೆಲ್ಲರ ಸುಬ್ಬಯ್ಯ ನಾಯ್ಡು, ಎಲ್ಲ ದೊಡ್ಡ ದೊಡ್ಡ ದಿಗ್ಗಜರ ಜೀವನ ಚರಿತ್ರೆಗಳು, ಆತ್ಮಚರಿತ್ರೆಗಳು, ಕಲ್ಪನಾ ಅವರಿಂದ ಹಿಡಿದು ಈತಿನ ತುದಿಯ ರಂಗಭೂಮಿ ನಟಿಯಾರ ಇದ್ದರೆ ಮಳವಳ್ಳಿ ಸುಂದರನವರಿಂದ ಹಿಡಿದು ಇವತ್ತಿನ ಯಾರು ಎಲ್ಲಿ ಸಿಗ್ತಾರಲ್ಲ ಆ ಥರ ಇದ್ದರೆ ಅವರೆಲ್ಲರ ಜೀವನ ಚರಿತ್ರೆಗಳು. ಯಾಕೆಂದರೆ ಯಾವಾಗಲೂ ಮೊಬೈಲ್ ನೋಡ್ತಾ ಇದ್ದರೆ ಕಣ್ಣಿಗೆ ಎಫೆಕ್ಟು, ಯಾವಾಗಲೂ TV ನೋಡ್ತಾ ಇದ್ದರೆ ಅದು ಮನಸ್ಸಿಗೆ ಎಫೆಕ್ಟು. ಆದರೆ ಯಾವಾಗಲೂ ಪುಸ್ತಕಗಳನ್ನ ಓದೋದ್ರಿಂದ ಮನಸ್ಸು ಧ್ಯಾನಕ್ಕೆ ಬರೋದು, ಒಂದು ಧಾವಂತ ಕಮ್ಮಿ ಆಗುತ್ತೆ. ಅದಕ್ಕೆ ಈ ಬುಕ್ಗಳನ್ನೆಲ್ಲ ಇಟ್ಕೊಂಡು ಆಮೇಲೆ ನಮ್ಮ ವಿದ್ಯಾರ್ಥಿಗಳು ಕಂಪಲ್ಸರಿ ಓದಲೇಬೇಕಮ್ಮ.
ಪ್ರತಿ ವಾರನೂ ಒಂದೊಂದು ಇಲ್ಲ ಅವ್ರಿಗೆ ನಾಟಕ ಓದಿ ಅಂತಿರುತ್ತೆ, ಒಂದು ಕವನ ಓದಿ ಅಂತಿರ್ತದೆ, ಅದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತಿರುತ್ತೆ, ಕಥೆ ಓದಬೇಕು, ಹಾಗೆ ಮಾಡ್ಕೊಂಡಿರುವಂಥ ಜಾಗ ಇದು. ನಮ್ಮ ಲೈಬ್ರರಿದು ಒಂದು ದೊಡ್ಡ ಕೊಡುಗೆ ರಂಗಶಿಕ್ಷಣಕ್ಕೆ. ಅನೇಕ ಜನರು ಈ ಬುಕ್ಗಳನ್ನ ಬಳಸ್ಕೊಂಡು ರಿಸರ್ಚ್ ಮಾಡಿ ಗೆದ್ದವರಿದ್ದಾರೆ. ಸಪ್ರೇಟ್ ಎಲ್ಲ ಬರ್ತಿದೆ, ಕಾದಂಬರಿಗಳು ಬೇರೆ, ನಾಟಕಗಳು ಬೇರೆ. ಹೌದು, ಇದು ನಮ್ಮಲ್ಲಿ ಹಾಕುವ ಸೆಟ್ಟು ಪ್ರಾಪರ್ಟಿ ಪ್ರತಿಯೊಂದನ್ನು ಎಲ್ಲದನ್ನು ಇಲ್ಲೇ ಮಾಡಲಾಗುತ್ತೆ. ಇದು ಒರಿಸ್ಸಾ ನಾಟಕಕ್ಕೆ ಯೂಸ್ ಮಾಡಿರೋ ಎಲ್ಲ ಪ್ರಾಪರ್ಟೀಸ್ಗಳು. ನೈಸ್ ನೈಸ್. ಪ್ರಾಪರ್ಟಿಗಳು ಇದೆಲ್ಲ ಪ್ರತಿಯೊಬ್ಬರು ಗೊತ್ತಾಗಬೇಕು ಅಂತ ನಾನು ಹೇಗೆ ಮಾಡೋದು. ಇದು ಯಾರು ಮಗು ಬೇಕಾದ್ರೆ ಎತ್ಬೋದು, ಇಟ್ಕೋ. ಅವ್ನು ಮಾತ್ರ ಯಮ ಮಾಡೋದಲ್ಲ, ನೀವೇ ಯಮ ಮಾಡ್ಬೋದು. ಆಕ್ಚುಲಿ ಎಷ್ಟು ವೇಟ್ಲೆಸ್ ಗೊತ್ತಾ ಇದು, ಆರಾಮ್ಸೆ ಮಕ್ಕಳುಗಳು ಬಳಸ್ತಾ ಇರ್ತಾರೆ. ಹೌದು ಹೌದು, ಮಕ್ಕಳು ಬಳಸ್ತಾ ಇರ್ತಾರೆ. ಆಕ್ಟ್ ಮಾಡ್ಬೇಕಾದ್ರೆ ತುಂಬಾ ವೆಯ್ಟ್ ಇದೆ, ಕಾನ್ಸಂಟ್ರೇಷನ್ ಮಾಡಕ್ ಆಗಲ್ಲ ಸಮಟೈಮ್ಸ್. ಅದ್ರ ಕಡೆ ಹೆಚ್ಚು ಗಮನ ಹೋಗ್ತಾ ಇರುತ್ತೆ. ಹೌದು ಹೌದು ಹೌದು. ಇಲ್ಲಿ ಈ ಪ್ರಾಪರ್ಟಿಗಳು, ಸೆಟ್ಗಳು, ಹಳೆ ಟೇಪ್ ರೆಕಾರ್ಡ್ಗಳು, ಪಂಜ್ಗಳು, ಇವೆಲ್ಲದುವೆ ಲೈಟ್ ಹಾಕುವಂಥ ಪಂಜ್ಗಳು ಆ್ಯಕ್ಚುಲಿ ಹಿಂಗಿರ್ತಾವಲ್ಲ, ಇಲ್ಲಿ ಕರೆಂಟ್ ಎಲ್ಲ ಕೊಟ್ಟಿರ್ತೀವಿ ಏನೇನೋ. ನಮ್ಮಲ್ಲಿ ಬೆಂಕಿ ಏನು ಹಚ್ಚಲ್ಲ, ಇಲ್ಲಿ ಬೆಂಕಿ ಹಚ್ಕೊಡು ಒಂದು ರೂಲ್ಸ್ ಇದೆ. ಅವಾಗ ಹಿಂಗೆ ಒತ್ತಿದ್ರೆ ಇವೆಲ್ಲದು ಇಲ್ಲ ತೆಗೆದೇ ಇರಲಿಲ್ಲ ಸ್ವಿಚ್ ಎಲ್ಲ. ಇದು ಪಂಜ್ಗಳು ಉರಿಯೋ ಹಂಗೆ ಲೈಟಲ್ಲಿ ಅದು ಲೈಟ್ ಬಂದ್ರೆ ಇಂಥದ್ದು ಸಿಗಲ್ಲ ಅನ್ನಂಗಿಲ್ಲಮ್ಮ, ಎಲ್ಲ ಸಿಗುತ್ತೆ. BTV ನ್ಯೂಸ್. ಏನು ಇಂಥ ಸಿಗಲ್ಲ ಅನ್ನಂಗಿಲ್ಲ, ಎಲ್ಲ ಥರದ್ದು ಸಿಗ್ತವೆ. ತಲೆ ಬೋರ್ಡೆ ಯಾವುದೋ ನಾಟಕದಲ್ಲಿ ಯಾವುದೋ ತಲೆ ಕಟ್ ಮಾಡಿ ಎಸ್ತಿರೋದು ಏನಾಗಿರುತ್ತೆ ಅದರದ್ದು ಇದು. ಅಯ್ಯೋ, ನಾಟಕಕ್ಕೆ ಒಂದು ನಾಟಕಕ್ಕೆ ಬಳಸಿದ್ರೆ ಇನ್ನೊಂದು ನಾಟಕಕ್ಕೂ ಬಳಸ್ತೀವಿ. ಯಾಕಂದ್ರೆ ಅದನ್ನ ಬೇರೆ ಬೇರೆ ಹಿಂದೆ ಮುಂದೆ ತಿರುಗಿಸಿ ಎಲ್ಲ ಪ್ರಾಪರ್ಟಿಗಳು, ಸೆಟ್ಗಳು ಇದೆಲ್ಲ ಮಾಡೋದು. ಇದನ್ನೆಲ್ಲ ಇಲ್ಲೇ ಮಕ್ಕಳಿಗೆ ಮತ್ತು ಯುವಕರಿಗೆ ಮಾಡಿದ್ವಿ, ಇವೆಲ್ಲ ಇಲ್ಲೇ ಮಾಡೋದಮ್ಮ, ಹೇಳ್ಕೊಡ್ತೀವಿ. ಇದೆಲ್ಲ ಸ್ಪಂಜ್ ತರ ಇದೆ. ಹೌದು ಹೌದು. ಯಾಕೆ ಇದನ್ನೆಲ್ಲ ಹೇಳ್ಕೊಡ್ತೀವಿ ಅಂತಂದ್ರೆ ಚೆನ್ನಾಗಿದೆ. ಆ ಕಡೆ ತಿರುಗಿ ತೋರಿಸು. ಇದನ್ನ ಇಟ್ಕೊಳ್ಳೋದ್ರ ಮೂಲಕ ನೀನು ಇದೊಂದಲೂ ತೋರಿಸ್ಬೋದು, ಏನು ಸಮಸ್ಯೆ ಇಲ್ಲ. ಆಯ್ತಾ? ಒಂದು ಆಮೇಲೆ ಈ ಆನೆ ಗೀನೆ ಪ್ರತಿಯೊಂದು ಪ್ರಾಪರ್ಟಿ ಇದನ್ನ ಇಟ್ಕೊಂಡು ತಿನ್ಬೇಕಾದ್ರೆ ನಾನು ಅದು ಅಂತ ತೋರಿಸ್ತೀನಿ. ಆಯಿತು, ಇಟ್ಕೊಂಡು ಇದು ಆ್ಯಕ್ಚುಲಾಗಿ ನಾನು, ಯಾಕೆಂದರೆ ಸಿಂಹರಾಶಿ ನಾನು, ಹಂಗಾಗಿ ನೀವು ಸಿಂಹರಾಶಿ ಆಗ್ಬಿಟ್ರೆ ರಿಯಲ್ ಲೈಫಲ್ಲಿ ನಾನು. ನಿಮ್ಮದು ಮೀನರಾಶಿನಾ? ಯಾವುದು ಹೆಸರು ಮೀನರಾಶಿ? ಇದು ಇಟ್ಕೊಂಡು ಕೈ ಮಾಡಬೇಕು, ಜೋರ ಕೈಯೆಲ್ಲ ಮಾಡಬೇಕು. ಅಣ್ಣ ನನ್ನ ಕೈಯಲ್ಲಿ ಆಯ್ತು. ಅಯ್ಯೋ ಸೈಡ್ ಅಲ್ಲ ಇಟ್ಬಿಡೋದ. ಆ ಒಟ್ಟು ಯಾಕೆ ಇದನ್ನೆಲ್ಲ ಮಕ್ಳ ಕೈಯಲ್ಲಿ ಮಾಡಿಸ್ತೀವಿ ಅಂತಂದ್ರೆ ಅದ್ರಿಗೆ ಗೊತ್ತಾಗಬೇಕು ಅಂತ. ಬೇಸಿಕ್ ಆಗಬೇಕಂತ ಹೆಂಗೆ ಓದಬೇಕು, ಅವನು ಯಾವ್ದಾರು ಒಂದು ಸ್ಕ್ರಿಪ್ಟ್ ಸಿಕ್ಕರೆ ನಾವು ಮಾಡಿದ್ರೆ ನಿಧಾನವಾಗಿ ಓದಬೇಕು, ಜೋರಾಗಿ ಓದಬೇಕು, ಬಿಡಿಸಿ ಬಿಡಿಸಿ ಓದಬೇಕು, ಹೊಸ ಉಸಿರಿನಿಂದ ಪ್ರಾರಂಭಿಸಬೇಕು, ಯಾವುದೇ ಅಕ್ಷರವನ್ನು ನುಂಗಬಾರದು, ಪ್ರತಿ ಪದಕ್ಕೂ ಹೊಸ ಉಸಿರನ್ನು ತೆಗೆದುಕೊಳ್ಬೇಕು, ಪ್ರತಿ ವಾಕ್ಯದ ಮೊದಲ ಪದವನ್ನು, ಪ್ರತಿ ಪದ ಅಕ್ಷರವನ್ನು ಒತ್ತಿ ಹೇಳಬೇಕು ಅನ್ನೋದು. ನನಗೆ 2ನೇ ಕ್ಲಾಸ್ನಲ್ಲೇ ಕೇಳಿದಾಗಲೂ ನಾನು ಅದನ್ನೇ ಹೇಳ್ತಿದ್ದೆ, ಫಸ್ಟು ಆರ್ಟಿಸ್ಟ್ ಆಗಬೇಕು ಅಂತ ಹೇಳ್ತಿದ್ದೆ ಆಗ್ಲಿಂದನು. ಒಬ್ಬ ಕಲಾವಿದ ಆಗಬೇಕು ಅಂತ. ಸಿನಿಮಾ ಟಿವಿ ಕಲಾವಿದ ಅಲ್ಲ, ನಾನೊಬ್ಬ ಕಲಾವಿದ ಆಗಬೇಕು, ರಂಗಭೂಮಿಗೆ ಆಗ್ಬೋದು. ರಂಗಭೂಮಿನ ಆರಂಭದಲ್ಲಿ ಇದು ರಂಗಭೂಮಿ ಕಲಾವಿದ ಅದು ಹೇಳ್ತಿದ್ದೆ. ಅದು ಬಿಟ್ಟರೆ ಚಿಕ್ಕಂದಲ್ಲಿ ನಾಟಕಗಳೆಲ್ಲ ನೋಡ್ತಾ ಇದ್ನಲ್ಲ, ಆ ನಾಟಕಗಳ ಉದ್ದೇಶನೇ ಅಲ್ಲಿ ಕಲಾವಿದರಿಗೆ ಸಿಗೋ ಮರ್ಯಾದೆ ಅಂತ. ಸ್ಕೂಲ್ ಟೀಚರ್ ಆಗ್ತಿದೆ, ನನಗೆ ಪಾಠ ಮಾಡೋದು ತುಂಬ ಇಷ್ಟ. ಓಕೆ, ಇವಾಗ ಇನ್ ಕೇಸ್ ಏನಾದರೂ ನೀವು ರಂಗಭೂಮಿ ಅನ್ನೋದು ಏನಾದರೂ ಆಗಲಿಲ್ಲ ಅಂದಿದ್ರೆ ನಿಮ್ಮ ಲೈಫಲ್ಲಿ ನೀವು ಸ್ಕೂಲ್ ಟೀಚರ್ ಆಗ್ಬೇಕನ್ನೋದು ಒಂದು ಆಸೆ ಇತ್ತು. ಓಕೆ ಓಕೆ ಓಕೆ, ಅಲ್ಲೂ ಕಲಿಯೋದು ಕಲಿಸೋದು ಅದು ಇಷ್ಟ. ಇದು ಇಲ್ಲಿ ನಾಟಕ ನೋಡಕ್ಕೆ ಬರ್ತಾರಲ್ಲ, ಅವ್ರು ಒಂದು 2 ನಿಮಿಷ 5 ನಿಮಿಷ ಕಾಯ್ಬೇಕಾರೆ ಸುಮ್ಮನೆ ಕೂತ್ಕೊಳ್ಬೇಡ, ಅವ್ರ ತಲೆಗೆ ಒಂಚೂರು ಕೆಲಸ ಆಗಲಿ ಅಂತ ರೋಮ್ನಲ್ಲಿ ರಂಗಮಂದಿರ ಹೆಂಗಿತ್ತು, ಗ್ರೀಕಲ್ಲಿ ರಂಗಮಂದಿರ ಹೆಂಗಿತ್ತು, ಸಂಸ್ಕೃತ ನಾಟಕ ಅಂದ್ರೆ ಏನು, ಈ ಎಲ್ಲ ನಾಟಕಗಳ ವಿವರಗಳೇನು ಅಂತ ಇಲ್ಲಿಯ ವಿದ್ಯಾರ್ಥಿಗಳ ಕೈಲೇ ಪ್ರತಿ ವರ್ಷನೂ ಇದನ್ನ ಮಾಡಿಸಾಕೋದು. ಪ್ರಾಜೆಕ್ಟ್ ವರ್ಕ್ ಇದೆ ಇದೆಲ್ಲ ಅವ್ರದ್ದು. ಅವ್ರಿಗೆ ಇದು ಗೊತ್ತಾಗಲಿ ಅಂತ ಇದು ತುಂಬ ಉಪಯೋಗ ಆಗುತ್ತೆ. ಅವ್ರಿಗೆ ಎಷ್ಟೋ ಜನಕ್ಕೆ ಆಸೆ ಹುಟ್ಟುತ್ತೆ, ಮತ್ತೆ ಬರಬೇಕು ಅಂತಾರೆ, ಅವ್ರು ಮಾಡ್ಕೊಂಡಿರೋದು ಇದೆಲ್ಲ ಅವ್ರಿಗೆ. ಅದೇನೋ ಥರ್ಮೋಕೋಲ್ ಕಟ್ ಮಾಡ್ತಾರೆ, ಚಿತ್ರ ಅಂಟಿಸ್ತಾರೆ, ಹುಡುಕ್ತಾರೆ, ಅಲ್ಲಿ ಇಲ್ಲ ಇವೆಲ್ಲ ಸ್ಟೂಡೆಂಟ್ಸ್ಗಳು, ಈ ವರ್ಷ ಸ್ಟೂಡೆಂಟ್ಸ್ಗಳೇ ಇದೆಲ್ಲ ಮಾಡಿರೋದು.
ನನಗೆ ತುಂಬಾ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಪ್ರತಿಯೊಂದು ಕ್ರಿಯೇಟಿವ್ ಬೇರೆ ಬೇರೆ ಥರದ್ದು ಇನ್ನೂ ಎಲ್ಲ. ರಂಜನಾ ನಿಂಗೊಂದು ಹೇಳಿದ್ನಲ್ಲ ಒಂದು ಹುಡುಗಿ, ಅವಳು ನಕಿಲೇಶ್ ಅಂತ ಮಜಾ ಭಾರತದಲ್ಲಿದ್ದ. ಆಮೇಲೆ ಅವನೇ ಒಂದು ಸಂಸ್ಥೆ ನಡೆಸ್ತಾನೆ. ಆಮೇಲೆ ಇವನು ಯಾರು ಗೊತ್ತಾ, ಋತ್ವಿಕ್ ಅಂತ ರಾಮಾಚಾರಿ ಮಾಡೋ ಹುಡುಗ. ಓ ಹೀರೋ, ರಾಮಾಚಾರಿ ಹೀರೋ. ರಾಮಾಚಾರಿ ಮಾಡೋ ಓ ನೈಸ್ ನೈಸ್. ಎಲ್ಲ ಬೇರೆ ಬೇರೆ. ಇವನು ಒಂದು ಸೀರಿಯಲ್ ಮಾಡ್ದ, ಮಾಡ್ತು. ನನಗೆ ನೆನಪಾಗ್ತಾ ಇಲ್ಲ, ತುಂಬ ಜನ ಇಲ್ಲ, ಅವ್ರವ್ರ ಬದುಕಲ್ಲಿ ಗುರುತಿಸ್ಕೊಂಡಿದ್ದಾರೆ ಹೀಗೆಲ್ಲ. ಇದೆಲ್ಲ ಅದೇ ಹೇಳ್ದಲ್ಲ, ರಸಿಗಳು ಅದೇ ಅದು ಏನೇನು ಯಾವ ಥರ ಇರ್ತದೆ, ಸಂಸ್ಕೃತ ಮಾಡ್ತದೆ, ಯಾವ ರಸದಿಂದ ಹೀಗೆ ಉತ್ಪತ್ತಿ ಆಗುತ್ತೆ ಆ ಥರದ್ದು ಇದೆಲ್ಲ. ಅದು ಒಟ್ಟು ಇಲ್ಲಿಗೆ ಬಂದವರು ರಂಜನೆ ಮಾತ್ರ ಅಂದ್ಕೊಳ್ದೆ ಒಂಚೂರು ಚಿಂತನೆ ಮಾಡೋಂಗಾಗಲಿ ರಂಗಭೂಮಿ ಅನ್ನೋದು ಉದ್ದೇಶ. ಅದಕ್ಕೆ ಸರಳವಾದ ಒಂದು ಜಾಗ ಮಾಡ್ಕೊಂಡಿದ್ದೀವಿ, ಅದ್ರ ಹೆಸರು ನಟನ ಅಂತಷ್ಟೇ. ಇದು ಹುಡುಗರೇ ಕ್ರಿಯೇಟಿವ್ ಆಗಿ ಇದನ್ನೆಲ್ಲ ಮಾಡಿರೋದು, ವಿಷಯ ತಿಳ್ಕೊಳಕ್ಕೋಸ್ಕರ. ಅವರು ಇಲ್ಲಿಗೆ ಬಂದಾಗ ಶೂನ್ಯ ಭಾವದಿಂದ ಬರ್ತಾರೆ, ಸ್ಕ್ರ್ಯಾಚಲ್ಲಿ ಬರ್ತಾರೆ. ಹೋಗುವಷ್ಟೊತ್ತಿಗೆ ಕುವೆಂಪು ಓದ್ವಿ ಸರ್, ತೇಜಸ್ವಿ ಓದ್ವಿ ಸರ್, ಸರ್ ಭೈರಪ್ಪ ಓದ್ವಿ ಸರ್, ಸರ್ ಲಂಕೇಶ್ವರ ನಾಟಕಗಳು ಭಾಳ ಇಷ್ಟ ಆಯ್ತು ಅಂತಾರೆ, ಗಿರೀಶ್ ಕಾರ್ನಾಡ್ ಅವರ ನಾಟಕ ನಂಗೆ ಭಾಳ ಇಷ್ಟ ಆಯ್ತು ಅಂತಾರೆ. ಅಂದ್ರೆ ಅವರು ಬದಲಾಗಿರೋದು ನನಗೆ ಗೊತ್ತಾಗ್ತದೆ, ಅಭಿರುಚಿ ಬೆಳೆಸ್ಕೋತಾರೆ. ಜಗತ್ತಿನ ಒಳ್ಳೊಳ್ಳೆ ಚಿತ್ರಗಳನ್ನ, ಜಗತ್ತಿನ ಒಳ್ಳೊಳ್ಳೆ ನಾಟಕಗಳನ್ನ ತೋರಿಸಲಾಗುತ್ತೆ ವಿದ್ಯಾರ್ಥಿಗಳಿಗೆ. ನಮ್ಮ ಆಫೀಸ್ ರೂಮು ಇಲ್ಲಿರ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಅವರ ಇಡೀ ಜೀವನ ಚರಿತ್ರೆಯನ್ನ, ವಿಶೇಷ ಏನಂದ್ರೆ ಇದನ್ನು ಬರೆದಿರೋದು ಯಾರು ಓದು, ಪುನೀತ್ ರಾಜ್ಕುಮಾರ್ ಜೀವನ ಚರಿತ್ರೆ. ಪುನೀತ್ ರಾಜ್ಕುಮಾರ್ ಆ ನಟರ ಜೀವನಗಳು ಅರ್ಥ ಆಗಬೇಕು ಅನ್ನೋ ಕಾರಣಕ್ಕಾಗಿ ಪುನೀತ್ ರಾಜ್ಕುಮಾರ್ ಸರ್ ಬರ್ದಿರೋದಾ? ಒಳ್ಳೆ ಪುಸ್ತಕ, ಕಾಬಡಿ ಕಾಸ್ಟ್ಲಿ ಪುಸ್ತಕ, ಹೊರಗಡೆ ಎಲ್ಲೂ ಸಿಗಲ್ಲ. ನಟನದಲ್ಲಿ ಓದ್ದವನೊಬ್ಬ ನನಗಿದು ಇಷ್ಟ ಅಂತ ನಮ್ಮ ನಟನಿಗೆ ಪ್ರೆಸೆಂಟ್ ಮಾಡಿದ್ದೆ. ಓ ಸೋ ನೈಸ್. ಅವ್ರಿಗ ನನ್ನ ಮೂವರು ಆರಾಧ್ಯ ದೈವ ಅದು ಗಾಂಧಿ, ಬುದ್ಧ. ಇದು ಎಣಿಗೆ ಬಾಳಪ್ಪರು ಅಂತ ನನ್ನ ಬಹಳ ಇಷ್ಟಪಡ್ತಾ ಇದ್ದಂಥ ನನ್ನ ದೊಡ್ಡ ಗುರುಗಳಲ್ಲಿ, ನಾನು ತುಂಬ ಇಷ್ಟಪಡುವಂಥ ಜೀವಗಳಲ್ಲಿ ಇದು ಮುಖ್ಯ ಆದಂಥವ್ರು. ಮತ್ತು ಮಾಸ್ಟರ್ ಹಿರಣ್ಯನವರು ತುಂಬ ಅದ್ಭುತವಾದಂಥ ಮನುಷ್ಯ. ಇವರು ನನ್ನ ಇಬ್ಬರು ದೊಡ್ಡ ಗುರುಗಳವರು. ಒಂದು ಸುಬಣ್ಣವರು, ಇನ್ನೊಂದು ಬಿ ವಿ ಕಾರಂತರು. ಇಲ್ಲೂ ಅಷ್ಟೇ ಕುಡಿಯೋಕ್ಕೆ ಒಳ್ಳೆ ಶುದ್ಧವಾದ ನೀರು ಸಿಗುತ್ತೆ. ಮತ್ತೊಬ್ಬ ಗುರುಗಳಿವರು. ಇನ್ನೊಂದು ಇಂಪಾರ್ಟೆಂಟ್ ಜಾಗ ಅದು ತಾಲೀಮಿನ ಶಬ್ದ, ಗಾಬರಿ ಆಗ್ಬೇಡ. ಆಕ್ಚುಲಿ ಸಡನ್ ಆಗಿ ಗಾಬರಿ ಆಯ್ತು, ಏನಾಯ್ತು ಅಂತ ನಾನು ಹಿಂಗೆ ನೋಡಿದೆ. ರಿಹರ್ಸಲ್ ನಡೀತೀನಿ. ಅದು ಲೈಟಿಂಗು. ಇಲ್ಲಿಂದ ಹೆಣ್ಣುಮಕ್ಳು ಕೂಡ ಏಣಿ ಎತ್ಕೊಂಡು ಹೋಗಿ ಕೂತ್ಕೊಂಡು ಲೈಟಿಂಗ್ ಮಾಡ್ಬೋದು, ಏಣಿ ಹಾಕ್ಕೋಬೇಕಾಗಿಲ್ಲ. ಲೈಟಿಂಗ್ ಮಾಡೋರಿಗೆ ಆಸಕ್ತಿ ಇದ್ದರೆ ಅವರು ಮಾಡ್ತಾರೆ. ನಮ್ಮಲ್ಲಿ ಎಲೆಕ್ಟ್ರಿಕ್ ಕೆಲಸ ಎಲ್ಲ ಮಾಡ್ತಾರೆ. ಹೆಣ್ಮಕ್ಳು ಕಂಪಲ್ಸರಿ ಮಾಡಬೇಕು. ನಮ್ಮಲ್ಲಿ ಪಾರ್ಕಿಂಗಲ್ಲಿ ಜನನ ಕೂಡಿಸೋದ್ರಿಂದ ಹಿಡಿದು ಎಲ್ಲದಕ್ಕೂ ಅದನ್ನು ಹೇಳ್ಕೊಡ್ಲಾಗುತ್ತೆ. ಪ್ರತಿದಿನ ಕಸ ಗುಡಿಸ್ಬೇಕು ಇಲ್ಲ ನಟನ ಅವರು, ಪ್ರತಿದಿನ ಒರೆಸ್ಬೇಕು, ರೂಲ್ಸ್ ಅದು. ಆಮೇಲೆ ಇಲ್ಲಿ ಯಾವ ಬಂದು ಕೂತ್ಕೊಂಡಾಗ ನೋಡೋಕ್ಕಿರೋ ಜಾಗ ಇದು. ಇನ್ನೊಂದು ಅನೇಕ ಎಂಟ್ರಿಗಳನ್ನ ನಾನು ಇಲ್ಲಿಂದನೂ ಮಾಡಿಸಿದ್ದೆ. ನನ್ನ ನಾಟಕಗಳಲ್ಲಿ ಇದನ್ನೆಲ್ಲ ಬಳಸ್ತಾ ಇರ್ತೀನಿ. ಯಾವುದೋ ರಾಣಿ ಬರೋ ಸೀನ ಇಲ್ಲಿಂದ ಮಾಡಿಸ್ಬಿಡ್ತೀನಿ. ಅರಮನೆಯಲ್ಲಿ ಚೆನ್ನಾಗಿ ನೋಡ್ತಾರೆ. ಚೆನ್ನಾಗಿದೆ. ರಿಹರ್ಸಲ್ ಮಾಡ್ತಾ ಇದ್ದೀನಿ, ನೀವು ಶೂಟ್ ಮಾಡ್ಬೋದು. ಇಲ್ಲಿ ಹೇಗೆ ಆಫೀಸ್ ಎಲ್ಲ ಮಾಡ್ಕೊಂಡಿದ್ದೀವಿ ಇದ್ರ ಜೊತೆಗೆ. ಈಗ ನಮ್ಮಲ್ಲಿ ನಾಟಕಗಳ ರೆಪರ್ಟ್ರಿ ತಂಡ ಇದೆ ಅಂತಲ್ಲ, ಹೊರಗಡೆ ಹೋಗ್ಬಿಟ್ಟು ತುಂಬ ಟೂರ್ಗಳೆಲ್ಲ ಮಾಡ್ತಾರೆ, ನಾಟಕಗಳೆಲ್ಲ ಮಾಡಿಸ್ತಾರೆ, ನಾಟಕ ಆಕ್ಟ್ ಮಾಡ್ತಾರೆ. ಯಾವುದೋ ಊರಲ್ಲಿ ಒಂದು ಊರಿನಲ್ಲಿ ಹೊಲಿಯೋದುರ್ಗದಲ್ಲಿ ಜಾತ್ರೆಗೆ ಒಂದು ನಾಟಕ ತೊಗೊಂಬನ್ನಿ ಸಾರ್ ಅಂತಾರೆ. ನಾವು ಒಂದು ನಾಟಕ ತೊಗೊಂಡೋದು ಮಾಡ್ತೀವಿ. ಅಲ್ಲಿ ಸಂಜೆ ಹೊತ್ತಿಗೆ ಹೋಗಿ ನಾಟಕ ಮಾಡಿ ಅಲ್ಲಿಂದ ಮಧ್ಯರಾತ್ರಿ ಹೊರಟು ಬರೋಷ್ಟಿಗೆ ರಾತ್ರಿ 2 ಗಂಟೆ ಆಗಿಬಿಡ್ತದೆ. ಅವಾಗ ಅಷ್ಟೊತ್ತಿನಲ್ಲಿ ಆ ಹೆಣ್ಮಕ್ಳು ಮನೆಗೆ ಹೋಗಿ ಬಂದು ವ್ಯವಹಾರನೇ ಇಲ್ಲ. ಇಲ್ಲಿ ಗೆಸ್ಟ್ ಹೌಸ್ ಇದೆ, ಅವ್ರು ಆರಾಮಾಗಿ ಅವ್ರು ಉಳ್ಕೊಳ್ಳೋಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ತೀವಿ ಹೆಣ್ಮಕ್ಳಿಗೆ. ಆಮೇಲೆ ನಮ್ಮಲ್ಲಿ ಬೇರೆ ಬೇರೆ ಡೈರೆಕ್ಟರ್ಗಳೆಲ್ಲ ಬರ್ತಾ ಇರ್ತಾರಲ್ಲ, ಅವರು ಉಳ್ಕೊಳ್ಳೋಕ್ಕೆ ಬೇಕಾದಂಥ ವ್ಯವಸ್ಥೆಯೂ ಇಲ್ಲಿದೆ. ಸೂಪರ್, ಆಲ್ ಇನ್ ಒನ್. 5 ರಿಂದ 6 ಜನ ಇರುವಂಥ ಒಂದು ಜಾಗ ಇದು. ಇದೊಂದು 3 ಬೆಡ್ ಇದೆ, ಅದೊಂದು 2 ಬೆಡ್ ಇದೆ, 5 ಬೆಡ್ ಇದೆ. ಆರಾಮಾಗಿ ಉಳ್ಕೊಂಡು ಸೂಪರ್. ಇವತ್ತಿನವರೆಗೂ ಈ ಜಾಗದಲ್ಲಿ ಯಾವುದೇ ಸಿಗರೇಟು ಬೀಡಿಯಿಂದ ಹಿಡಿದು ಯಾವುದೇ ಏನೋ ತೊಂದರೆ ಆಗದಂತಹ ರೀತಿಯಲ್ಲಿ ನೋಡಿಕೊಂಡು ಅಚ್ಚುಕಟ್ಟಾಗಿ ಶಿಸ್ತಾಗಿ ಭಾಳ ಶಿಸ್ತಿಂದ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಅದು ನಮಗೆ ನಾವು ರೆಸಿಡೆನ್ಷಿಯಲ್ ಏರಿಯಾದಲ್ಲಿರಲಿ, ಕಾಡಿನಲ್ಲಿರಲಿ, ಮತ್ತೊಂದು ಜಾಗದಲ್ಲಿರಲಿ, ನಗರದ ಪೀಕ್ ಜಾಗದಲ್ಲಿರಲಿ, ಎಲ್ಲೇ ಇದ್ರೂ
ರಂಗಭೂಮಿಯವರಾಗಲಿ ಸಿನಿಮಾದವರಾಗಲಿ ಅವರು ಸಮಾಜದ ಒಂದು ಭಾಗ, ಅವ್ರಿಗೂ ಸಾಮಾಜಿಕ ಜವಾಬ್ದಾರಿಗಳಿದೆ ಅನ್ನೋ ತೋರ್ಪಡಿಸ್ಕೊಡ್ಬೇಕು ಅಂತಲೇ ಶಿಸ್ತಾಗಿ ಬದುಕುವಂಥ ಪ್ರಯತ್ನ ಮಾಡ್ತಾಯಿದ್ವಿ. ಹಂಗಂತ ನಮ್ಮ ಮೇಲೆ ಆಕ್ರಮಣ ಇಲ್ಲ ಅಂತಲ್ಲ, ಆಪಾದನೆ ಇಲ್ಲ ಅಂತಲ್ಲ, ತೊಂದರೆ ಮಾಡಿದ್ದು ಬೇಕಾದಷ್ಟಿದೆ. ಆದರೆ ನಮ್ಮ ಕೆಲಸ ಮಾತ್ರ ಶುದ್ಧವಾಗಿ ಕೆಲಸ ಮಾಡಬೇಕು, ಮಾಡೋಷ್ಟು ಕೆಲಸನ ಅಚ್ಚುಕಟ್ಟಾಗಿ ಮಾಡಬೇಕು, ಇನ್ನೊಬ್ಬರಿಗೆ ಇರಿಟೇಟ್ ಆಗೋಂಗೆ ತೊಂದರೆ ಮಾಡಬಾರ್ದು. ನಮ್ಮ ಸಂತೋಷಗಳೇನಿದ್ರೆ ನಾವು ವೈಯಕ್ತಿಕವಾಗಿ ಪಟ್ಕೋಬೋದು ಅಂತ. ಅದಕ್ಕೆ ಈ ದಾರಿ, ಇದೊಂದು ಪುಟ್ಟ ಗೆಸ್ಟ್ ಹೌಸ್. ಸೂಪರ್ ಆಗಿದೆ. ಬಂದ ತಕ್ಷಣ ನಾನು ಮಾಡಿದ್ದು ಮೊದಲನೇ ಕೆಲಸ, ಎಲ್ಲ ದೊಡ್ಡ ದೊಡ್ಡ ದಿಗ್ಗಜನ ಕರೆಸ್ಬಿಟ್ಟು ಗಿಡಗಳು ಹಾಕಿಸ್ಬಿಟ್ಟೆ. ಇವತ್ತಿಲ್ಲಿ ಬೇವಿನ ಮರ, ಮಾವಿನ ಮರ, ಪರಂಗಿ ಮರ, ಎಲ್ಲ ಥರದ ಮರಗಳು, ಹೂಗುಡುಗಳೆಲ್ಲ ಹಾಕಿರೋದ್ರಿಂದ ಒಂದು ಕಾಡಿನ ವಾತಾವರಣ ಇದೆ. ನಟನವನ ಅಂತ ನನಗೆ ನಾನೇ ಸುಮ್ಮನೆ ಕರ್ಕೊತೀನಿ, ಅಲ್ಲ ಅದು. ಆದರೆ ಅಲ್ಲಿ ಪಾಳು ಬೀರೋದು ಬೇಡ, ಗಿಡ ಇರಲಿ ಅಂತ. ಆ ಗಿಡದ ಮಧ್ಯೆ ಒಳ್ಳೆ ಓಡಾಡೋದ್ರಿಂದ ಒಳ್ಳೆ ಗಾಳಿ ಅದು ಎಲ್ಲ ಇರೋದ್ರಿಂದ ತಣ್ಣಗಿದೆ. ಮತ್ತು ರಾಜ್ಯೋತ್ಸವದ ಸಂದರ್ಭದಲ್ಲಿ ಆಗಸ್ಟ್ 15ಕ್ಕೆ, ಜನವರಿ 26ಕ್ಕೆ ಎಲ್ಲ ಧ್ವಜಾರೋಹಣ ಮಾಡ್ತೀವಿ. ಅವಾಗ ಅಲ್ಲಿ ಕೂತ್ಕೊಂಡು ಓದ್ತಾರೆ. ಮತ್ತು ನಮ್ಮ ಹುಡುಗರು ಅವಾಗ ಇವೆಲ್ಲ ಕೂತ್ಕೊಂಡು ಕೇಳಲಿ ಅಂತ ಇಲ್ಲೇ ಇಟ್ಟಿಗೆ ಹಾಕಿ ಅವ್ರು ಕೂತ್ಕೊಂಡು ಓದೋದು ಮಾಡೋದು ಒಂದು ಹಿತವಾದ ಜಾಗ ಅವ್ರಿಗೆಲ್ಲರಿಗೂ. ಇದು ನನಗೆ ಒಂದಷ್ಟು ಗಿಡ, ಹೂವು ಇನ್ನೆಲ್ಲ ಕಂಡ್ರೆ ತುಂಬ ಇಷ್ಟ. ಎಷ್ಟೋ ವರ್ಷ ಆಗಲ್ಲ ಇರೋ ಜಾಗದಲ್ಲೇ ತುಂಬ ಸಣ್ಣದೊಂದು ಸೈಟಲ್ಲಿ ಏನು ಮಾಡ್ಬೋದು ಅನ್ನೋ ಪ್ರಯತ್ನ ಮಾಡಿದ್ವಿ. ಇದು ನಟನದ ಒಂದು ರಂಗಶಾಲೆಯ ರಂಗಮಂದಿರದ ಪರಿಚಯಮ್ಮ. ಅದು ನನ್ನ ಮನೆ. ಎಸ್, ಇವಾಗ ಒಂಚೂರು ಕಾಲು ಹೇಳಿ ಅಣ್ಣ. ಇವಾಗ ಇಷ್ಟೊತ್ತು ನೀವೇ ನೋಡಿದ್ರಿ ನಮ್ಮ ನಟನಾ ರಂಗಶಾಲೆ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿಬಿಟ್ಟು. ನನಗಂತೂ ಒಂದು ಸೆಕೆಂಡ್ ಮೈ ಜುಮ್ ಅಂತೂ ಎಲ್ಲ ಕೇಳಿ ಡೀಟೇಲಾಗೆ. ಒಂದ್ಸಲ ಬಂದಿದ್ವಿ, ಒಂದೆರಡು ಸಲ ಬಂದಿದ್ವಿ, ಬಟ್ ಇಷ್ಟು ಡೀಟೇಲಾಗಿ ನಮ್ಗೆ ತಿಳ್ಕೊಳ್ಳೋದಕ್ಕೆ ಆಗಲಿಲ್ಲ, ಟೈಮ್ ಇರಲಿಲ್ಲ ನಮಗೆ. ಸೊ ಅದಕ್ಕೆ ಇವತ್ತು ಇಲ್ಲ ಡೀಟೇಲಾಗಿ ತಿಳ್ಕೊಳ್ಳಬೇಕು ಅಂತ ಬಂದೆ. ಅದ್ರ ಜೊತೆಗೆ ನಿಮಗೂ ತಿಳಿಸೋಣ ಅಂತ ಬಂದೆ. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿರುತ್ತೆ. ಇವಾಗ ಅವ್ರ ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ಹೆಂಗಿದೆ ಅವ್ರ ಮನೆ, ಆ್ಯಕ್ಚುಲಿ ನನಗಿಷ್ಟ. ಒಂದ್ಸಲ ಬಂದಿದೆ, ನಿಮಗೂ ತೋರಿಸ್ತೀನಿ. ಲೆಟ್ಸ್ ಗೋ.